ನಮ್ ರೇಡಿಯೋ ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್. ನೀವೆಲ್ಲರೂ ಕೇಳ್ತಾ ಇದ್ದೀರಾ ವಾಟ್ಸ್ಆಪ್ ಯುಕೆ ಆನ್ ನಮ್ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಇವತ್ತು ನಾವು ಇಲ್ಲಿ ವಿಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂತ ಹೇಳ್ದೆ. ಅಂತ ಅಂದ್ಮೇಲೆ ಯಾರನ್ನಾದ್ರೂ ಗೆಸ್ಟ್ ನ ಕರಿಲೇಬೇಕು, ಅವ್ರನ್ನ ಸೆಲೆಬ್ರೇಟ್ ಮಾಡ್ಲೇಬೇಕು ಅಲ್ವಾ? ಹಾಗೇನೇನೆ ನಮ್ಮ ಬೆಂಗಳೂರಿನವರೇ ಆದ ಅಂಡ್ ನಮ್ ಯುಕೆಲೆ ನೆಲೆಸಿರುವಂತಹ ಹೆಸರಾಂತ ಕಲಾವಿದೆ, ಸಾಧಕಿ ಡಾಕ್ಟರ್ ಜ್ಯೋತ್ಸ್ನಾ ಶ್ರೀಕಾಂತ್ ಅವ್ರನ್ನ ಇವತ್ತು ನಮ್ಮ ವಿಶೇಷ ಅತಿಥಿಯಾಗಿ ಕನ್ಸಿಡರ್ ಮಾಡ್ತಾ ಇದೀವಿ. ಅಂಡ್ ಅವ್ರನ್ನ ಇಲ್ಲಿ ಕರೆದಿದೀವಿ ಅವ್ರ ಬಗ್ಗೆ ಮಾತಾಡೋದಕ್ಕೆ. ಇಂಡಿಯನ್ ಕಲ್ಚರ್ ಅಂಡ್ ಮ್ಯೂಸಿಕ್ ಬಗ್ಗೆ ಇಂಟ್ರೆಸ್ಟ್ ಇರೋರ್ಗೆ ಇವ್ರ ಹೆಸರು ಚಿರಪರಿಚಿತ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕರ್ನಾಟಕ ಸಂಗೀತಗಾರ್ತಿಯಾಗಿದ್ದ ಅವರ ತಾಯಿನೇ ಅವರ ಮೊದಲ ಗುರು ಅಂತೆ. 6 ವರ್ಷದಲ್ಲಿ ಇವರು ಕಲಿಯಕ್ ಶುರು ಮಾಡಿದ್ರಂತೆ ಅವರ ವಯಲಿನ್ ನ. ಅಂಡ್ 9 ವರ್ಷಕ್ಕೆಲ್ಲ ಶಿ ವಾಸ್ ಆಲ್ರೆಡಿ ಗಿವಿಂಗ್ ಪಬ್ಲಿಕ್ ಕಾನ್ಸರ್ಟ್ಸ್. ರಶ್ಮಿ, ಅವರು 9ನೇ ವರ್ಷದಲ್ಲಿ ಕೊಟ್ಟಿದ್ದ ಪಬ್ಲಿಕ್ ಕಾನ್ಸರ್ಟ್ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೆ ಇಲ್ಲಿ ಯುಕೆ ನಲ್ಲಿ ಸುಮಾರು ಇವೆಂಟ್ ನಾನು ಅಟೆಂಡ್ ಮಾಡಿದ್ದೀನಿ. ಅಮೇಝಿಂಗ್. ಹಾಗೆ ನಮ್ಮ ಈ ಮೊದಲನೇ ಸಂಚಿಕೆಗೆ ಇದಕ್ಕಿಂತ ಒಳ್ಳೆ ಓಪನಿಂಗ್ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನ್ ಅನ್ಕೋತೀನಿ. ಯಾಕೆಂದ್ರೆ ಇವ್ರು ಏನ್ ಮಾಡ್ತಾರೆ, ಪ್ರತಿ ಸರ್ತಿ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಒಂದು ಇಂಟರ್ನ್ಯಾಷನಲ್ ಮ್ಯೂಸಿಕ್ ಜೊತೆಗೆ ಫ್ಯೂಷನ್ ಮಾಡ್ತಾರೆ. ನಾನ್ ಒನ್ ಆಫ್ ದ ಮೋಸ್ಟ್ ಮೆಮೊರಬಲ್ ನನಗೆ ನೆನಪಿರೋದಿಲ್ಲ, ಮಿಲ್ಟನ್ ಕಿನ್ಸ್ ನಲ್ಲಿ ಒಂದ್ಸರ್ತಿ ಅವ್ರು ಬಂದು ಈ ಬ್ರಾಸ್ ಬ್ಯಾಂಡ್ ಇರತ್ತಲ್ಲ, ಅಂದ್ರೆ ಈಗ ನಮ್ಮಲ್ಲಿ ನಾರ್ತ್ ಸೈಡ್ ಅಥವಾ ಇದೆಲ್ಲ ದೊಡ್ಡ ಬ್ಯಾಂಡ್ ಸೆಟ್ ಗಳು ಇರತ್ತಲ್ಲ, ಅಂತ ಬ್ರಾಸ್ ಬ್ಯಾಂಡ್ ವಿಚ್ ಇಸ್ ಲೈಕ್ ಪ್ರಾಪರ್ ಇಲ್ಲಿ ಲೋಕಲ್ ಬ್ರಿಟಿಷ್ ಬ್ರಾಸ್ ಬ್ಯಾಂಡ್ ಅನ್ನ ವಯಲಿನ್ ಜೊತೆಗೆ ಫ್ಯೂಷನ್ ಮಾಡಿ ಅಷ್ಟು ನಮ್ಮ ಇಂಡಿಯನ್ ಮ್ಯೂಸಿಕ್ ನ, ಅಂದ್ರೆ ಇಂಡಿಯನ್ ಮೂವಿ ಸಾಂಗ್ಸ್ ನ ಎಷ್ಟು ಅದ್ಭುತವಾಗಿ ನುಡಿಸಿದ್ರು ಗೊತ್ತಾ. ಅಮೇಸಿಂಗ್ ಆಗಿತ್ತು ಆ ಪ್ರೋಗ್ರಾಮ್. ನಾನ್ ಬಹಳ ಎಕ್ಸೈಟೆಡ್ ಆಗಿದ್ದೀನಿ ಇವಾಗ ಅವ್ರು ನಮ್ ಕಾರ್ಯಕ್ರಮದಲ್ಲಿದ್ದು ಅವ್ರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾ ಇದ್ದೀರಿ. ಎಕ್ಸಲೆಂಟ್ ಇದು. ಹೌದು, ನಾನ್ ಅದನ್ನ ಮಿಸ್ ಮಾಡ್ಕೊಂತಿದ್ದೀನಿ. ಆದ್ರೆ ನಾನು ಅವ್ರ ಕೊಲಾಬ್ರೇಷನ್ ವಿತ್ ಲಾಟ್ಸ್ ಆಫ್ ಅದರ್ ಬ್ಯಾಂಡ್ಸ್ ನ ಬಗ್ಗೆ ಕೇಳಿದೀನಿ. ಯಾವ ತರ ಅವರು ವೆಸ್ಟ್ ಅಂಡ್ ಈಸ್ಟ್ ನ ಮಿಕ್ಸ್ ಮಾಡಿ ಒಂದು ಸೀಮ್ಲೆಸ್ ಕಾನ್ಸರ್ಟ್ ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ತುಂಬಾನೇ ಕೇಳಿದೀನಿ. ಅಂಡ್ ಅವ್ರ ಪರ್ಫಾರ್ಮೆನ್ಸ್ ನ ಅದೇ ಮೋದಿ ಬಂದಿದ್ರಲ್ಲ, ಆಗೊಂದು ಫಂಕ್ಷನ್ ಆಯ್ತಲ್ಲ, ಅವಾಗ ಶಿ ಪರ್ಫಾರ್ಮ್ಡ್ ಅಲ್ವಾ, ಅವಾಗ ಕೇಳಿದ್ದೆ ನಾನು ಅವ್ರನ್ನ. ಅದಷ್ಟೇ ಅಲ್ಲದೆ ಐ ಥಿಂಕ್ ಒನ್ ಆಫ್ ದ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೂಡ ಅವ್ರದ್ದು ಒಂದು ಪ್ರೋಗ್ರಾಮ್ ಇತ್ತು ಅಂತ ಕಳ್ಸಿದ್ರು, ಅವಾಗ ಕೇಳಿದ್ದೆ. ಶಿ ಇಸ್ ಅನ್ ಅಮೇಸಿಂಗ್ ಮ್ಯೂಸಿಷಿಯನ್. ಎಷ್ಟು ಚೆನ್ನಾಗಿ ನುಡಿಸ್ತಾರೆ, ಮತ್ತೆ ಎಷ್ಟು ಚೆನ್ನಾಗಿ ಅದನ್ನ ನಾ ಹೇಳ್ದಂಗೆ ಮಿಕ್ಸ್ ಮಾಡ್ತಾರೆ ಅಂತ ಅಂದ್ರೆ ಅದು ಒಂದು ಹಾಲು ಜೇನು ತರ ಅನ್ಸುತ್ತೆ, ಈಸ್ಟ್ ಅಂಡ್ ವೆಸ್ಟ್ ಕಾಂಬಿನೇಷನ್. ಇಷ್ಟೆಲ್ಲ ಅಚೀವ್ಮೆಂಟ್ಸ್ ಆದ್ಮೇಲೆ ಐಸಿಂಗ್ ಆನ್ ದ ಕೇಕ್ ಅಂತ ಹೇಳ್ತಾರಲ್ಲ, ಆ ತರ ಡಿಡ್ ಯು ನೋ ಶಿ ಇಸ್ ಆಲ್ಸೋ ಅ ಡಾಕ್ಟರ್. ಅವರು ಡಾಕ್ಟರ್ ಆಗಿ ಈ ತರ ಮ್ಯೂಸಿಷಿಯನ್ ಆಗಿದ್ದಾರೆ ಅಂತ ಹೇಳಿದ್ರೆ ತುಂಬಾನೇ ಆಶ್ಚರ್ಯ ಆಗುತ್ತೆ ಅದು. ಅಂಡ್ ಅವ್ರ ಬಗ್ಗೆ ನಾವ್ ಇಷ್ಟೊತ್ತು ಮಾತಾಡಿದ್ವಿ, ಆದ್ರೆ ಅವ್ರ ಬಾಯಲ್ಲೇ ಅವ್ರ ಜರ್ನಿ, ಅವ್ರ ಮ್ಯೂಸಿಕಲ್ ಜರ್ನಿ, ಅವ್ರ ಕರಿಯರ್ ಹೇಗಾಯ್ತು ಎಲ್ಲಾದ್ರ ಬಗ್ಗೆ ತಿಳ್ಕೊಳ್ಳೋಣ. ಸ್ಟೇ ಟ್ಯೂನ್ಡ್ ಇನ್ ಟು ವಾಟ್ಸ್ಆಪ್ ಯುಕೆ. ನೀವ್ ಕೇಳ್ತಾ ಇದ್ದೀರಾ ನಮ್ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ನಾನು ನಿಮ್ಮ RJ ರಶ್ಮಿ, ನನ್ ಜೊತೆ ಇದ್ದಾರೆ ಇವತ್ತು RJ ಗಿರೀಶ್ ಕೂಡ. ನಮ್ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್. ತನ್ನ ಪ್ಯಾಷನ್ ನ ಮತ್ತೆ ಪ್ರೊಫೆಷನ್ ನ ಎರಡನ್ನೂ ಸೀರಿಯಸ್ ಆಗಿ ತಗೊಂಡು ಅದರಲ್ಲಿ ತುಂಬಾನೇ ಸಕ್ಸಸ್ಫುಲ್ ಆಗಿರುವಂತಹ ಜ್ಯೋತ್ಸ್ನಾ ಮ್ಯಾಮ್ ನಮ್ ಜೊತೆಗಿದ್ದಾರೆ ಇವತ್ತು. ನೀವು ಕೇಳ್ತಾ ಇದ್ದೀರಾ ವಾಟ್ಸ್ಆಪ್ ಯುಕೆ ಆನ್ ನಮ್ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಹಲೋ ಜ್ಯೋತ್ಸ್ನಾ ಮ್ಯಾಮ್, ವೆಲ್ಕಮ್ ಟು ವಾಟ್ಸ್ಆಪ್ ಯುಕೆ. ಹೇಗಿದ್ದೀರಾ? ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಟು ಯು. ಥ್ಯಾಂಕ್ ಯು, ಅಂಡ್ ಸೇಮ್ ಟು ಯು. ಐ ಆಮ್ ಫೈನ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಇವತ್ತು ನಿಮ್ ಬಗ್ಗೆ ಸುಮಾರು ಹೇಳಿದೀವಿ ನಮ್ಮ ಕೇಳಿದ್ರಿಗೆ ಆಲ್ರೆಡಿ. ನಾನು ನಿಮ್ಗೆ ಕೆಲವೊಂದು ಕ್ವೆಶನ್ಸ್ ಕೇಳ್ಬೇಕು ಅಂತ ಅನ್ಕೊಳ್ತಾ ಇದ್ದೆ. ಸೊ ಅದರಲ್ಲಿ ನೀವು ಡಾಕ್ಟರ್ ಆಗಿ ಆಯ್ತಾ, ಹೇಗೆ ಮ್ಯೂಸಿಷಿಯನ್ ಆಗಿ ಟರ್ನ್ ಆದ್ರಿ? ನಾರ್ಮಲಿ ಡಾಕ್ಟರ್ ಆದ್ರೆ ಎಷ್ಟೊಂದ್ ಜನ ಅದ್ರಲ್ಲೇನೆ ಮುಳುಗೋಗಿರ್ತಾರೆ, ಅದ್ರಲ್ಲೇನೆ ತುಂಬಾ ಟೈಮ್ ಆಗೋಗುತ್ತೆ. ಸೊ ಹಾಗೆ ನೀವು ಮ್ಯೂಸಿಷಿಯನ್ ಆಗಿ ಹೇಗೆ ಟರ್ನ್ ಆದ್ರಿ ಅಂತ ಒಂದು ಕ್ವೆಶ್ಚನ್. ಅದಕ್ಕೆ ಸ್ವಲ್ಪ ತುಂಬಾ ಲಾಂಗ್ ಆನ್ಸರ್ ಕೊಡ್ಬೇಕಾಗತ್ತೆ ನಾನು. ನಮ್ಮ ತಾಯಿ ವೋಕಲಿಸ್ಟ್, ಸಿಂಗರ್ ರತ್ನ ಅಂದ್ಬಿಟ್ಟಿದೆ, RRK ಶಿವಮೂರ್ತಿ ಅವ್ರ ಸ್ಟೂಡೆಂಟ್. ಸೊ ನನಗೆ ವೋಕಲ್ ಮ್ಯೂಸಿಕ್ ಸ್ಟಾರ್ಟ್ ಮಾಡಿದ್ರು ಆಸ್ ಯಂಗ್ ಆಸ್ 3 year old. ಆಮೇಲೆ 5th year 5 ವರ್ಷ ಆಗಿರುವಾಗ ಕುನ್ನಕುಡಿ ವೈದ್ಯನಾಥನ್ ಕಾನ್ಸರ್ಟ್ ಕರ್ಕೊಂಡು ಹೋದ್ರು, ದ ಲೆಜೆಂಡರಿ ವಯಲಿನಿಸ್ಟ್. ನನ್ಗೆ ಐ ಗಾಟ್ ಸೋ ಮಚ್ ಇಂಪ್ರೆಸ್ಡ್ ಬೈ ದಿಸ್ ವಯಲಿನ್ ಅಂಡ್ ಸೌಂಡ್. ಅದ್ ಮನೆಗೆ ಬಂದ್ಬಿಟ್ಟಿದೆ, 2 ಪರ್ಕೆ ಕಟ್ಟಿ ತಗೊಂಡು ಐ ಸ್ಟಾರ್ಟೆಡ್ ಇಮಿಟೇಟಿಂಗ್ ವಯಲಿನ್. ಆಮೇಲೆ ಆ ಹುಚ್ಚಿ ನೋಡ್ಲಾರ್ದೆ ಕಡೆಗೂ ನನ್ಗೆ ವಯಲಿನ್ ಕ್ಲಾಸಿಗೆ ಸೇರ್ಸ್ಕೊಂಡ್ರು. ಸರಿ, ಡೆವಲಪ್ ಆಗಿ ಸೈಡ್ ಬೈ ಸೈಡ್ ವೋಕಲ್ ಇದು ಎಲ್ಲ ಮಾಡ್ತಾ ಇದ್ದೆ. 9 years ನಾನು ಫಸ್ಟ್ ಕಾನ್ಸರ್ಟ್ ಕೊಟ್ಟಾಗ. ಅದು ಒಂಥರ ಮೆಮೊರೇಬಲ್. ಏನಾಯ್ತು, ರಾಮನವಮಿ ಇಲ್ಲಿ ರಾಜಾಜಿನಗರ ರಾಮ ಮಂದಿರದಲ್ಲಿ ಕುನ್ನಕುಡಿ ವೈದ್ಯನಾಥನ್ ಮೇನ್ ಕಾನ್ಸರ್ಟ್ 6:30 ಮೊದಲು 5:30 to 6:15 ಐ ವಾಸ್ ಸಪೋಸ್ ಟು ಪ್ಲೇ. ಐ ವಾಸ್ ಜಸ್ಟ್ 9 years old. ಸರಿ, ನಂಗೆ ತುಂಬಾ ಎಕ್ಸೈಟ್ಮೆಂಟ್. ನನ್ನ ರೋಲ್ ಮಾಡೆಲ್ ಅವ್ರ ಮುಂಚೆ ನಾನು ನುಡಿಸ್ತಿದ್ದೀನಿ ಅಂತ ಫುಲ್ ಎಕ್ಸೈಟ್ಮೆಂಟ್. 5:30 ಸ್ಟಾರ್ಟ್ ಆಯ್ತು, 6:15 ಮುಗಿಸ್ದೆ. ಆಮೇಲೆ ಅವ್ರು ಹೇಳಿದ್ರು ಅವರು ಟ್ರಾಫಿಕ್ ಅಲ್ಲಿ ಸ್ಟಕ್ ಆಗಿದ್ದಾರೆ,
ಚೆನ್ನೈಯಿಂದ ಈಸ್ ಟ್ರಾವೆಲಿಂಗ್, ಎಲ್ಲೋ ಹೊಸೂರ್ ಹತ್ರ ಇದ್ದಾರೆ, ಯು ಕಂಟಿನ್ಯೂ. ಸರಿ ನೋಡಿದೆ, ಹಂಗೆ ಹೋಯ್ತು 7:30 7:45 ಇನ್ನ ಬಂದಿಲ್ಲ. ಫುಲ್ ಆಡಿಯನ್ಸ್, ಯೂಸ್ ಟು ಅಟ್ರಾಕ್ಟ್ ಸೋ ಮೆನಿ ಪೀಪಲ್. ಸರಿ ಆಮೇಲೆ ಇನ್ನ ನುಡ್ಸಮ್ಮ ಅಂತಿದ್ದಾರೆ, ನನ್ಗೆ ಇರೋ ಸ್ಟಾಕ್ ಎಲ್ಲ ಆಗೋಯ್ತು. ಸರಿ ಮತ್ತೆ ಅದನ್ನೇ ರಿಪೀಟ್ ಮಾಡು. ಸರಿ ಆ ತರ ಆಗಿ ಕಡೆಗೂ 8:40 ಬಂದು ಈ ಸ್ಯಾಟ್ ಇನ್ ದ ಫ್ರಂಟ್ ರೋ ಅಂಡ್ ನಿಮ್ ನುಡ್ಸು ಇನ್ನ 10 ನಿಮಿಷ ಅಂತ ಹೇಳಿ ಕೇಳಿ ಅವ್ರ ಕಾನ್ಸರ್ಟ್ ಸ್ಟಾರ್ಟ್ ಆದಾಗ 9:30 and it went on until 1:30 AM in the morning. So such experiences inspired me so much that I started passionately practicing violin. And by 13-14 ನಾನು ಡಾಕ್ಟರ್ ಬಾಲಮುರಳಿ ಕೃಷ್ಣ ಎಲ್ಲ ಕಂಪನಿ ಮಾಡಕ್ ಸ್ಟಾರ್ಟ್ ಆಗಿದೆ. ಸೊ ಅಂದ್ರೆ ನಾನು PUC ಫಸ್ಟ್ ಇಯರ್ ಬರೋ ಹೊತ್ಕೇನೆ ಐ ವಾಸ್ ಪ್ಲೇಯಿಂಗ್ ಟು ಗುಡ್ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ ಅಂತ ಹೇಳ್ಬೋದು. ಸೊ ಹಂಗಾಗಿ ನನಗೆ ನಮ್ಮನೇಲಿ ನೋಡಿ, ಟ್ರೆಡಿಷನಲ್ ಸೌತ್ ಇಂಡಿಯನ್ ಫ್ಯಾಮಿಲೀಸ್ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಹಾಗಾಗಿ PUC ಸೆಕೆಂಡ್ ಇಯರ್ ಅಲ್ಲಿ ಐ ಆಲ್ಸೋ ಗಾಟ್ 7th rank ಫಾರ್ ಸ್ಟೇಟ್. ಹಾಗಾಗಿ BMC ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ತು. That's how I went into medicine. ಬಟ್ ನಾನು ಮೆಡಿಸಿನ್ ಹೋಗಿ ಹೊಸದಾಗಿ ಕಲ್ತಿದ್ರೆ ಕಷ್ಟ ಆಗ್ತಾ ಇತ್ತಾನು. ನಾನು ಮೆಡಿಸಿನ್ ಎಂಟರ್ ಆಗೋ ಹೊತ್ತಿಗೆ I was to a very good standard, so I used to maintain the practice ಆ ಥರ. ಬಟ್ ಮೆಡಿಸಿನ್ ಹೋದ್ಮೇಲೆ ಏನಾಯ್ತು, ನನಗೆ I started experimenting with violin. Like violin is basically a Western instrument and it had to travel from the west to the east and get adapted to Indian traditional music. So then I also started learning Western classical music on violin, because violin full onthara ಪೂರ್ಣವಾಗಿ ಗೊತ್ತಾಗಬೇಕು ಅಂದ್ರೆ you have to learn both systems ಅಂತ ಅದನ್ನ ಕಲ್ತು. Then I started playing for films like for music directors like ಹಂಸಲೇಖ, ಇಳಯರಾಜ. ಹಂಗಾಗಿ ನನಗೆ ಒಂಥರ ಓವರ್ ಆಲ್ ಡಿಫ್ರೆಂಟ್ ಎಕ್ಸ್ಪೋಜರ್ ಸಿಕ್ತು. ಸೊ ದಿಸ್ ಇಸ್ ಮೈ ಸ್ಟೋರಿ. ವೆರಿ ಇಂಪ್ರೆಸಿವ್ ಸ್ಟೋರಿ. ನೀವ್ ಹೇಳ್ತಾ ಇದ್ರೆ ನಮ್ಗೆ ಗೂಸ್ ಬಂಪ್ಸ್ ಬರ್ತಾ ಇತ್ತು. ಸೊ ಅಷ್ಟ್ ಚೆನ್ನಾಗಿತ್ತು ನೀವು ಹೇಳಿದ್ದು. ಒಬ್ವಿಯಸ್ಲಿ ಆ ಪ್ಯಾಷನ್ ಅಂತ ಬರೋದು ಈ ತರದ್ ಏನಾದ್ರೂ ಒಂದು ಮೈ ರೋಮಾಂಚನ ಆಗುವಂತ ಎಕ್ಸ್ಪೀರಿಯನ್ಸ್ ಆದಾಗ್ಲೇನೆ. ಸೊ ಹಾಗಾಗಿ ದಟ್ಸ್ ಅ ವೆರಿ ಲವ್ಲಿ ಸ್ಟೋರಿ. ನಮ್ಮ ಕೇಳಿದ್ರು ಕೂಡ ದೇ ವಿಲ್ ಬಿ ವೆರಿ ಇಂಟ್ರೆಸ್ಟ್ ವಿತ್ ಇಟ್. ಅದಾದ್ಮೇಲೆ ನೀವು ಹಾಗಿದ್ರೆ UK ಯಾವಾಗ ಬಂದ್ರಿ? ಅಂಡ್ UK ಬಂದ ಮೇಲೆ ಇಲ್ಲಿ ನಿಮ್ಮನ್ನ ನೀವು ಹೇಗೆ ಎಸ್ಟಾಬ್ಲಿಷ್ ಮಾಡ್ಕೊಂಡ್ರಿ? ಈಗ ಆದ್ರೆ ಒಂದ್ ಸ್ವಲ್ಪ ಲೈಕ್ ಮೀಡಿಯಾ ಆಗ್ಲಿ ಸೋಷಿಯಲ್ ಮೀಡಿಯಾ ಆಗ್ಲಿ ಜಾಸ್ತಿ ಇದೆ. ನೀವು ಬಂದಿದ್ದ ಟೈಮಲ್ಲಿ ಹೇಗಿತ್ತು ಅಂಡ್ ಹೌ ಡಿಡ್ ಯು ಎಸ್ಟಾಬ್ಲಿಷ್ ಯುವರ್ ಸೆಲ್ಫ್? ನನಗೆ UK ಬಂದು ನಮ್ಮ ಹಸ್ಬೆಂಡ್ ಶ್ರೀಕಾಂತ್ ಗಾಟ್ ಪೋಸ್ಟೆಡ್ ದೇರ್ ಅಂಡ್ ದಟ್ಸ್ ಹೌ ಐ ಕೇಮ್ 2004 ನಲ್ಲಿ. ಬಟ್ ಅದಕ್ಕಿಂತ ಮುಂಚೆ ನಾನು 3-4 times ಬಂದ್ಬಿಟ್ಟಿದ್ದೆ UKಗೆ. ಇನ್ಫ್ಯಾಕ್ಟ್ ಬಾಲಮುರಳಿ ಕೃಷ್ಣ ಅವ್ರ ನಂಬರ್ 1 ಡಿಸೈಪಲ್ ಪ್ರಿನ್ಸ್ ರಾಮವರ್ಮ, ಈಸ್ ದ ಪ್ರಿನ್ಸ್ ಆಫ್ ಟ್ರಾವೆನ್ಕೋರ್ ಅಂಡ್ ಎ ವೆರಿ ಗುಡ್ ಸಿಂಗರ್. ಅವ್ರ ಜೊತೆಗೆ ನಾನು ಬಂದು ಕ್ವೀನ್ ಎಲಿಜಬೆತ್ ಹಾಲಲ್ಲಿ ನೋಡಿಸಿದ್ದೆ. ಸೊ ನನಗೆ UK ಆಕ್ಚುಯಲ್ ಮ್ಯೂಸಿಕ್ ಫೀಲ್ಡ್ ಬಂದು ಇಟ್ ವಾಸ್ ನಾಟ್ ನ್ಯೂ ಟು ಮಿ. ಸೊ ನಾನು ಬಂದಿದ್ದೀನಿ ಅಂತ ಗೊತ್ತಾದ್ಮೇಲೆ ಆಟೋಮ್ಯಾಟಿಕ್ ಆಗಿ ಆಪರ್ಚುನಿಟೀಸ್ ಕೇಮ್ ಥ್ರೂ. ಎಕ್ಸಾಂಪಲ್ ದರ್ಬಾರ್ ಮ್ಯೂಸಿಕ್ ಫೆಸ್ಟಿವಲ್, ಈ ಥರ ಎಲ್ಲ ಎಲ್ಲರೂ ನನ್ನನ್ನು ಅಪ್ರೋಚ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಒಂದು ನನಗೆ ಬಿಕಾಸ್ ಐ ಹ್ಯಾವ್ ಬೀನ್ ಎಕ್ಸ್ಪೆರಿಮೆಂಟಿಂಗ್ ವಿತ್ ಡಿಫ್ರೆಂಟ್ ಜಾನರ್ಸ್ ಆಫ್ ಮ್ಯೂಸಿಕ್ ಆ್ಯಂಡ್ ಕೊಲಾಬ್ರೇಷನ್ಸ್ ಮಾಡ್ತಾ ಇರೋದ್ರಿಂದ ಮೊದಲಿಂದ ಮಾಡ್ತಾ ಇದ್ದೆ. ಲಂಡನ್ ಎಸ್ಪೆಷಲಿ ಎನಿ ಜಾನರ್ ಆಫ್ ಮ್ಯೂಸಿಕ್, ಇವಾಗ ಜಾಝ್, ಬಾಲ್ಕನ್ ಮ್ಯೂಸಿಕ್, ಕ್ಲೆಸ್ಮರ್ ಒಂಥರ ಇದು, ಆಲ್ ದೀಸ್ ಆರ್ ಈಸ್ಟರ್ನ್ ಯುರೋಪಿಯನ್ ಕೈಂಡ್ ಆಫ್ ಮ್ಯೂಸಿಕ್, ನಾರ್ಡಿಕ್, ಸ್ಕ್ಯಾಂಡಿನೇವಿಯನ್ ಮ್ಯೂಸಿಕ್. ಯಾವ ತರ ನಮಗೆ ಗ್ರೂಪ್ಸ್ ಒಳ್ಳೆ ಬ್ಯಾಂಡ್ಸ್ ಬೇಕು ಅಂದ್ರೆ ಲಂಡನ್ ಅಲ್ಲಿ ಸಿಗ್ತಾರೆ. ಸೊ ಅದೊಂದು ಅಡ್ವಾಂಟೇಜ್ ಆಗಿ ಐ ಸ್ಟಾರ್ಟೆಡ್ ಕೊಲಾಬ್ರೇಟಿಂಗ್ ವಿತ್ ಡಿಫ್ರೆಂಟ್ ಸೌಂಡ್ಸ್ ಅಂಡ್ ಡಿಫ್ರೆಂಟ್ ಜಾನರ್ಸ್. ಸೊ ಇನಿಷಿಯಲ್ ಟೀಚಿಂಗ್ ಪ್ರಾಬ್ಲಮ್ಸ್ ಇರುತ್ತೆ, ಬಟ್ ಅಷ್ಟು ಕಷ್ಟ ಆಗ್ಲಿಲ್ಲ ನಂಗೆ, ಬಿಕಾಸ್ ಐ ವಾಸ್ ನೋನ್ ಆಲ್ರೆಡಿ. That is a brilliant thing to know. They already knew and you already had started this kind of a fusion thing. So that is very interesting too. Thank you, ma'am. ಮೊಟ್ಟ ಮೊದಲಿಗೆ ನಿಮಗೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇಯ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಬಹಳ ಹೆಸರಾಂತ ಕಂಪೋಸರ್ಸ್ ಅದು ಇಳಯರಾಜ ಸರ್ ಹಾಗೂ ಹಂಸಲೇಖ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದೆ ಅಂತ ಹೇಳಿದ್ವಿ ನೀವು. ಸ್ವಲ್ಪ ಹಿಂದೆ ಹೋಗೋಣ ನಾವು. ಇಂಡಿಯಾದಲ್ಲಿ ನಿಮ್ ಕನ್ಸರ್ಟ್ಸ್ ನಡಿಬೇಕಾದ್ರೆ ಅಥವಾ ನಿಮ್ದು ಯಾವ್ದಾದ್ರು ಬಹಳ ಪ್ರೆಸ್ಟೀಜಿಯಸ್ ಇವೆಂಟ್ ನಲ್ಲಿ ನೀವು ಪರ್ಫಾರ್ಮ್ ಮಾಡಿದ್ದ ನೆನಪುಗಳನ್ನ ನೀವು ಹಂಚ್ಕೊಳ್ಳೋದಿದ್ರೆ, ಅಥವಾ ಯಾವ್ದಾದ್ರು ಒಂದು ಇವೆಂಟ್ ನ ಮಾಡ್ದೆ, ಹೌದು ಇಂಥದ್ದು ತುಂಬಾ ಚೆನ್ನಾಗಿತ್ತು, ನನ್ನ ಮನ್ಸಿನಲ್ಲಿ ಅದು ಯಾವಾಗ್ಲೂ ಉಳ್ದಿರತ್ತೆ ಅಥವಾ ಜನರ ಮನ್ಸಿನಲ್ಲಿ ಉಳ್ದಿರತ್ತೆ, ಈ ತರ ಯಾವ್ದಾದ್ರು ಒಂದು ಇವೆಂಟ್ ಇದ್ರೆ ಅದ್ರ ಬಗ್ಗೆ ಹಂಚ್ಕೋತೀರಾ ಮೇಡಮ್? ಇದೆ, ಸುಮಾರಿದೆ. ಒಂದು ಇದು UK ವೆಲ್ಕಮ್ಸ್ ಮೋದಿ ಈವೆಂಟ್ ಆಯ್ತಲ್ಲ ವೆಂಬ್ಲಿ ಸ್ಟೇಡಿಯಂ ಅಲ್ಲಿ. ಆವಾಗ ನಾನು ಲಂಡನ್ ಫಿಲಾರ್ಮೋನಿಕ್ ಆರ್ಕೆಸ್ಟ್ರಾಗಿ ಕಂಪೋಸ್ ಮಾಡಿ ನಾನು ಐ ಪ್ಲೇಡ್ ಆಸ್ ಎ ಸೋಲೋಯಿಸ್ಟ್. ಅದು ತುಂಬಾ ಮೆಮೊರೇಬಲ್. ಒಂದು ಸ್ಪ್ರಿಂಗ್ ಅಂದ್ಬಿಟ್ಟಿದೆ ನಮ್ದು. ಆಕ್ಚುಲ್ ಆಗಿ ನಾನು ಒಂದು ಇಂಡಿಯನ್ ವೈಲಿನ್ ಕನ್ಸರ್ಟೋ ಅಂತ ಕಂಪೋಸ್ ಮಾಡಿದೆ. ಯಾವಾಗ್ಲೂ ನನಗೆ ಇವಾಗ ಜಾಝ್ ಮ್ಯೂಸಿಷಿಯನ್ಸ್, ಇಂಡಿಯನ್ ಮ್ಯೂಸಿಕ್ ಗೋಸ್ ವೆರಿ ವೆಲ್ ವಿತ್ ಇಂಪ್ರೂವೈಸೇಷನಲ್ ಮ್ಯೂಸಿಕ್, ಮನೋಧರ್ಮ ಸಂಗೀತ ಅಂತ ನಾವೇನ್ ಹೇಳ್ತೀವಿ, ವಿಚ್ ಇಸ್ ಕ್ರಿಯೇಟಿವ್ ಮ್ಯೂಸಿಕ್.
ಅದು ಜಾಸ್ ಮ್ಯೂಸಿಷಿಯನ್ಸ್, ಇವನ್ ಟು ಸಮ್ ಎಕ್ಸ್ಟೆಂಟ್ ಫೋಕ್ ಮ್ಯೂಸಿಷಿಯನ್ಸ್ ಜೊತೆಗೂ ಕೊಲಾಬ್ರೇಟ್ ಮಾಡ್ಬೋದು. ಬಟ್ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಷಿಯನ್ಸ್ ಒಂಥರ ರಿಜಿಡಿಟಿ ಇರುತ್ತೆ, ಅಂದ್ರೆ ದೇ ಹ್ಯಾವ್ ಟು ಲುಕ್ ಎಟ್ ದ ನೊಟೇಷನ್. ಬಟ್ ನನಗೆ ಅದೊಂದು ಚಾಲೆಂಜ್ ಇತ್ತು, ಎಲ್ಲರ ಜೊತೆಗೂ ಕೊಲಾಬ್ರೇಟ್ ಮಾಡಿದ್ದೀನಿ ನಾನು. ಐ ಶುಡ್ ಕೊಲಾಬ್ರೇಟ್ ವಿತ್ ಕ್ಲಾಸಿಕಲ್ ಮ್ಯೂಸಿಷಿಯನ್ಸ್. ಆ್ಯಂಡ್ ನಾನು ಸುಮಾರು ಕಾನ್ಸರ್ಟ್ಸ್ ನೋಡಿದ್ದೀನಿ. ನನಗೆ ಯಾವುದು ಈ ಥರ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಷಿಯನ್ಸ್ ಜೊತೆ ಕೊಲಾಬ್ರೇಷನ್ಸ್ ಫ್ಯೂಷನ್ಗಿನ್ನ ಕನ್ಫ್ಯೂಷನ್ ಆಗ್ತಾ ಇದೆ ಅನಿಸ್ತಾ ಇತ್ತು ನನಗೆ. ಸೊ ಅದು ಹೆಂಗಂದ್ರೆ ಯು ಪ್ಲೇ ಐ ಪ್ಲೇ, then at the end we both will play for 2 minutes, but that is not collaboration according to me. ಒಟ್ಟಿಗೆ ಹೋಗ್ಬೇಕು, that was my conception of collaboration with classical musicians. especially ನಾನು ಇಳೆಯರಾಜ ಇವ್ರಿಗೆಲ್ಲ ನೋಡಿಸಿ ಅವ್ರದ್ದು ಒಂದು ಹೌ ಟು ನೇಮ್ ಇಟ್ ಅಂತ 80s ಅಲ್ಲಿ ಒಂದು 90s ಅಲ್ಲಿ ಆಲ್ಬಮ್ ಬಂದಿತ್ತು, ಬ್ಯೂಟಿಫುಲ್ ಆರ್ಕೆಸ್ಟ್ರೇಷನ್. ಸೊ ಆ ಥರ ಅದೊಂದು ಬೇಸಿಸ್ ಇಟ್ಕೊಂಡು ಮೋರ್ ಕಂಟೆಂಪ್ರರಿ ಸೌಂಡ್ಸ್ ಮಾಡಬೇಕು ಅಂತ ಒಂದು ಇಂಡಿಯನ್ ವಯಲಿನ್ ಕನ್ಸರ್ಟು ಕಂಪೋಸ್ ಮಾಡಿದೆ, ರಾಗ ಸೀಸನ್ಸ್ ಅಂತ. ಅಂದ್ರೆ ನಮ್ದು 6 ಸೀಸನ್ಸ್, ಷಡ್ ಋತುಗಳು, ಅಂದ್ರೆ ಗ್ರೀಷ್ಮ, ವಸಂತ, ಆಲ್ ದೀಸ್. ಬಟ್ ವೆಸ್ಟ್ ಅಲ್ಲಿ ಓನ್ಲಿ 4 ಸೀಸನ್ಸ್. ನಮ್ದು 2 ಎಕ್ಸ್ಟ್ರಾ ಸೀಸನ್ಸ್ ಆರ್ ಸ್ನೋ ಅಂಡ್ ಮಾನ್ಸೂನ್. ಸೊ ಈ 4 ಸೀಸನ್ಸ್ ಆಫ್ ದ ವೆಸ್ಟ್ ಅಗೇನ್ಸ್ಟ್ 6 ಸೀಸನ್ಸ್ ಆಫ್ ಇಂಡಿಯಾ, ಅದನ್ನ ಡಿಪಿಕ್ಟ್ ಮಾಡಿ ಮ್ಯೂಸಿಕ್ ಕಂಪೋಸ್ ಮಾಡಿದೆ. ದಿಸ್ ವಾಸ್ ಫಾರ್ ಎ ಸ್ಟ್ರಿಂಗ್ ಆರ್ಕೆಸ್ಟ್ರಾ ಇನಿಷಿಯಲಿ. ಆಮೇಲೆ ಅದನ್ನೇ ಲಂಡನ್ ಫಿಲಾರ್ಮೋನಿಕ್ ಅಂದ್ರೆ ಇಟ್ಸ್ ನಾಟ್ ಓನ್ಲಿ ಸ್ಟ್ರಿಂಗ್ಸ್, ಬೇರೆ ಎಲ್ಲ ಬ್ರಾಸ್, ವುಡ್ ವಿಂಡ್ಸ್, ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್, ಹಾರ್ಪ್, ಪಿಯಾನೋ. ಸೊ ಅದಕ್ಕೆ ಟೈಲರ್ ಮಾಡಿ ಇಂಡಿಯನ್ ಸ್ಪ್ರಿಂಗ್ ಅನ್ಬಿಟ್ಟಿದೆ, ಅದಕ್ಕೆ ರೀಕಂಪೋಸ್ ಮಾಡಿ. ಸೊ ಐ ಪರ್ಫಾರ್ಮ್ಡ್ ಇಟ್ ವಿತ್ LPO. ದಟ್ ವಾಸ್ ಮೆಮೊರಬಲ್ ಫಾರ್ ದ, ಅದು ಮೋದಿ ಅವ್ರು ಬಂದಿದ್ರು, ಅಂಡ್ ದೆನ್ ದ ಹ್ಯೂಜ್ ಕ್ರೌಡ್ ದೇರ್, ಅಂಡ್ ಆಲ್ಸೋ ವಂದೇ ಮಾತರಂ ಅದೊಂದು ಬೇರೆ ತರ ಆರ್ಕೆಸ್ಟ್ರೇಟ್ ಮಾಡಿ ನುಡಿಸಿದೆ ನಾನು. ಸೊ ದಟ್ಸ್ ಒನ್ ಆಫ್ ಮೈ ಮೆಮೊರಬಲ್ ಕಾನ್ಸರ್ಟ್ಸ್. ಅದಲ್ಲದೆ 2018 ಅಲ್ಲಿ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಅಲ್ಲಿ ಕಾಮನ್ವೆಲ್ತ್ ಹೆಡ್ಸ್ ಮೀಟಿಂಗ್ ಆಯಿತು. ಅಲ್ಲಿ 6 ಕಾಂಟಿನೆಂಟ್ಸ್ ಇಂದ 6 ಸ್ಟ್ರಿಂಗ್ ಪ್ಲೇಯರ್ಸ್ ಸೆಲೆಕ್ಟ್ ಆಗಿ ಒಂದು ಇಂಗ್ಲಿಷ್ ಫೋಕ್ ಪೀಸ್ ನ ಆರ್ಕೆಸ್ಟ್ರೇಟ್ ಮಾಡಿ ನುಡಿಸಿದ್ರು. ದಟ್ ವಾಸ್ ಆಲ್ಸೋ ವೆರಿ ಮೆಮೊರೇಬಲ್, ಯಾಕಂದ್ರೆ ಎಲ್ಲ ಕಾಮನ್ವೆಲ್ತ್ ಪ್ರೆಸಿಡೆಂಟ್ಸ್, ಪ್ರೈಮ್ ಮಿನಿಸ್ಟರ್ಸ್ ಇದ್ರು, ಅಂಡ್ ಆಫ್ ಕೋರ್ಸ್ ಅವರ್ ಮೋದಿಜಿ ವಾಸ್ ದೇರ್, ಅಂಡ್ ಐ ರೆಪ್ರೆಸೆಂಟೆಡ್ ಇಂಡಿಯಾ. ಆ ಪೀಸ್ ಎಸ್ಪೆಷಲಿ ಇಂಡಿಯನ್ ಇಂಗ್ಲಿಷ್ ಫೋಕ್ಗೆ ಐ ಮಿಕ್ಸ್ಡ್ ಇಂಡಿಯನ್ ಫೋಕ್ ಇನ್ ಎ ಡಿಫ್ರೆಂಟ್ ವೇ. ಸೊ ದಟ್ ವಾಸ್ ಆಲ್ಸೋ ಚಾಲೆಂಜಿಂಗ್. ಈ ತರ UK ಆಗಿದ್ದ ಕಾನ್ಸರ್ಟ್ಸ್ ಅಂದ್ರೆ ಅವೆರಡು ಅಂತ ಹೇಳ್ಬೋದು ಮೆಮೊರೇಬಲ್. ಅದಲ್ಲದೆ ನಾರ್ದರ್ನ್ ಸ್ವೀಡನ್ ಅಲ್ಲಿ -25 -30 ಡಿಗ್ರೀಸ್ ಆರ್ಕ್ಟಿಕ್ ರೀಜನ್ ಅಲ್ಲಿ ಹೋಗಿ ಒಂದು ಐಸ್ ಮ್ಯೂಸಿಯಂ ಇದೆ, ಅಂದ್ರೆ ಐಸ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲರೂ, ಐಸ್ ಪಿಯಾನೋ, ಆ ಮ್ಯೂಸಿಯಂ ಅಲ್ಲಿ ಆ ಚಳಿಲಿ ಹೋಗಿ ನುಡಿಸಿದ್ದು, ದಟ್ ಈಸ್ ಆಲ್ಸೋ ಮೆಮೊರೇಬಲ್. ಅದು ಬಿಟ್ರೆ ಐ ಹ್ಯಾವ್ ಲೋಡ್ಸ್ ಆಫ್ ಮೆಮೊರೀಸ್ ಇನ್ ಇಂಡಿಯಾ, ಎಸ್ಪೆಷಲಿ ನಮ್ಮ ಚಿಕ್ಕ ಹಳ್ಳಿಗಳಲ್ಲಿ. ಇವಾಗ ರಾಮನಾಥ್ಪುರಂ ಅಂತ ಇದೆ ಹಾಸನ್ ಡಿಸ್ಟ್ರಿಕ್ಟ್ ಅಲ್ಲಿ, ರಾಮನವಮಿ ಕಾನ್ಸರ್ಟ್ಸ್ ಆಗತ್ತೆ. ಎಲ್ಲರೂ ಊಟ ಮಾಡ್ಕೊಂಡ್ ಬಂದು ಸ್ಟಾರ್ಟ್ ಆಗೋದೇ 9:30. ಒಂದು ಚಿಕ್ಕ ಮಗು 2 years 3 years ಮಗುನು ತಾಳ ಹಾಕೊಂಡು ಅಂಟಿಲ್ 2 o'clock ಆಗುತ್ತೆ. ಇವತ್ತಿಗೂ ಅಲ್ಲಿ 3.5 hours 4 hours ಕಾನ್ಸರ್ಟ್ಸ್ ಆಗತ್ತೆ. ದೋಸ್ ಕಾನ್ಸರ್ಟ್ಸ್ ಈ ಚಿಕ್ಕ ಜಾಗದಲ್ಲಿ ಆಗುತ್ತಲ್ಲ, ರುದ್ರಪಟ್ನ, ರಾಮನಾಥ್ಪುರ, ಈ ತರ ಜಾಗದಲ್ಲಿ ದೋಸ್ ಲೇಟ್ ನೈಟ್ ಟೆಂಪಲ್ ಕಾನ್ಸರ್ಟ್ಸ್ ಆರ್ ಆಲ್ವೇಸ್ ಮೆಮೊರೇಬಲ್ ಫಾರ್ ಮಿ. ಅಮೇಜಿಂಗ್ ಮ್ಯಾಮ್. ನೀವು ಹೇಳಿದ್ರಿ ಮೋದಿ ಇವೆಂಟ್ ನಲ್ಲಿ ಇಲ್ಲಿ ತುಂಬಾ ಜನ ಸೇರಿದ್ರು ಅಂತ. ಆ ತುಂಬಾ ಜನದಲ್ಲಿ ನಾನು ಒಬ್ಬ ಇದ್ದೆ. ನಿಮ್ಮ ಕಾರ್ಯಕ್ರಮನ ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡಿ, ನಿಮಗೆ ನನ್ ವಿಸಲ್ ಕೇಳಿಸ್ತೋ ಇಲ್ಲೋ ಗೊತ್ತಿಲ್ಲ, ಬಹಳನೇ ಎಂಜಾಯ್ ಮಾಡಿದ್ವಿ ನೀವು. ಅಂಡ್ ಎಲ್ಲಕ್ಕಿಂತ ಖುಷಿ ಅನ್ಸಿದಲ್ಲಿ ಆ ಮೊಮೆಂಟ್ ಅಲ್ಲಿ ಮ್ಯಾಮ್, ನಮ್ಮ ಎಂಟೈರ್ ಕರ್ನಾಟಕನ ರೆಪ್ರೆಸೆಂಟ್ ಮಾಡುವಂತ ಏಕೈಕ ವ್ಯಕ್ತಿ ನೀವು ಒಬ್ಬರೇ ಇದ್ದಿದ್ದು ಅಲ್ಲಿ. ಅದು ಇನ್ನೂ ಹೆಚ್ಚು ಹೆಮ್ಮೆ ಅನ್ಸಿದ್ದು. ಇದನ್ನ ನಾನು ಸುಮಾರು ಕಡೆ ಗಮನಿಸಿದೀನಿ ಕೂಡ. ನೀವು ಎಲ್ಲೇ ಪರ್ಫಾರ್ಮ್ ಮಾಡಿದ್ರು ನಮ್ ಇಂಡಿಯನ್ ಟ್ರೆಡಿಷನಲ್ ಅಟೈರ್ ಅಲ್ಲಿ ಇರ್ತೀರಿ. ನೀವು ಮೇ ಬಿ ವೆಸ್ಟರ್ನ್ ಜೊತೆ ಕೊಲಾಬ್ರೇಟ್ ಮಾಡಿ ನಿಮ್ದು ಕನ್ಸರ್ಟ್ ಯಾವ್ದೇ ತರ ಇರ್ಬೋದು, ಪ್ರತಿ ಕಡೆ ನೀವು ಇಂಡಿಯನ್ ಕಲ್ಚರ್ ರೆಪ್ರೆಸೆಂಟ್ ಮಾಡುವಂತ ಅಟೈರ್ ಅಲ್ಲಿ ಇರ್ತೀರಿ. ಅದು ಬೇಕು ಅನ್ನೋ ರೀತಿನಲ್ಲಿ ನೀವು ಅಳವಡಿಸ್ಕೊಂಡಿರೋದಾ, ಅಥವಾ ಟು ಹ್ಯಾವ್ ಎನಿ ಸ್ಪೆಸಿಫಿಕ್ ರೀಸನ್ ಫಾರ್ ದಟ್? Nothing like that. I am strongly grounded into our culture and roots. I was brought up in that way. And ನಮ್ಮತನ ಅನ್ನೋದು ಹೊರಗೆ ಹೋಗಿ ಬಿಡೋದ್ರಲ್ಲಿ ಏನ್ ದೊಡ್ಡದಿಲ್ಲ. ನೀವ್ ಇವಾಗ ನೋಡಿ, ಒಂದ್ ಫ್ರೆಂಚ್ ಮ್ಯೂಸಿಷಿಯನ್ ಬಂದ್ರೆ ಅವ್ರದ್ದು ಅವ್ರ ಕಲ್ಚರ್ ದೇ ಮೇಂಟೈನ್. ನಾವ್ ಯಾಕೆ ಬಿಡ್ಬೇಕು? ಟೆಲ್ ಮಿ. ಬಿಕಾಸ್ ಆಫ್ ಇಂಡಿಯಾ, ಅವರ್ ಕಲ್ಚರ್, ಐ ಆಮ್ ಏಬಲ್ ಟು ಪ್ಲೇ ಲೈಕ್ ದಿಸ್. ನಮ್ ತಾಯಿ ಆ ತರ ಬೆಳೆಸಿದ್ದು ನನ್ನ. ಸೊ ಐ ವಾಂಟ್ ಟು ರೆಪ್ರೆಸೆಂಟ್ ಇಂಡಿಯಾ ಇನ್ ಇಟ್ಸ್ ಟ್ರೂ ವೇ wherever I go. And I don't want to change as a chameleon, and that has worked. No problem. I've got equal respect. ಎಲ್ಲಿ ಹೋದ್ರು ರೆಸ್ಪೆಕ್ಟ್ ಸಿಕ್ಕೇ. ಆ ಟೈರಿಂದ ನಂಗೆ ಏನು ಇನ್ಫ್ಯಾಕ್ಟ್ ಇನ್ನ ಜಾಸ್ತಿ ಆಗಿದೆ ಅಂತಾನೆ ಹೇಳ್ದೆ. ಆಸಮ್ ಮ್ಯಾಮ್, ತುಂಬಾ ಹೆಮ್ಮೆ ಆಗ್ತಾ ಇದೆ ನಿಮ್ ಮಾತನ್ನ ಕೇಳ್ತಾ ಇದ್ರೆ. ಹಾಗೆ ನಾನು ಈ ಕಾರ್ಯಕ್ರಮದ ಮುಂಚೆ ಅಂದೆ ನಮ್ಮ ಪಕ್ಕಾ ಬೆಂಗಳೂರು ಲೋಕಲ್ ಹುಡುಗಿ ಅಂತ. ಖಂಡಿತವಾಗಿ ನೀವು ಹೌದು, ಯಾಕಂದ್ರೆ ನೀವು ಎಲ್ಲೇ ಹೋಗ್ಬೋದು, ನಮ್ ತನನ ಬಿಟ್ಕೊಡ್ಬಾರ್ದು, ಯು ಆರ್ ಸ್ಟ್ರಾಂಗ್ಲಿ ರೂಟೆಡ್ ಅಂತ ಕೂಡ ನೀವು ಹೇಳ್ತಾ ಇದ್ದೀರಿ.
ತುಂಬಾ ಸಂತೋಷ ಆಗ್ತಾ ಇದೆ. ಹಲವಾರು ದೇಶಗಳಲ್ಲಿ ಸಾವಿರಾರು ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಯಾವುದೋ ಒಂದು ಪುಟ್ಟ ಊರಿನಲ್ಲಿರುವ ಸಣ್ಣ ದೇವಸ್ಥಾನದ ಕನ್ಸರ್ಟ್ಗಳೇ ನನಗೆ ಹೆಚ್ಚು ಮೆಮೊರಬಲ್ ಅಂತ ಹೇಳಿ ನಮ್ಮೆಲ್ಲರ ಮನ್ಸ್ ಗೆದ್ರು ನಮ್ಮ ಜ್ಯೋತ್ಸ್ನಾ ಮೇಡಮ್. ಅವರ ಜೊತೆಗೆ ಹರಡ್ತಾ ಇರೋದು ಬಹಳನೇ ಒಂಥರ ಇನ್ಸ್ಪೈರಿಂಗ್ ಆಗಿದೆ. ಹಾಗೆ ನನಗೆ ಇನ್ನೂ ಹೆಚ್ಚೆಚ್ಚು ತಿಳ್ಕೊಬೇಕು ಅನ್ನೋ ಆಸೆ ಇದೆ. ಐ ಆಮ್ ಶೋರ್ ನೀವುಗಳು ಕೂಡ ಅದೇ ಥರ ಕ್ಯೂರಿಯಾಸಿಟಿಯಿಂದ ಕೂತಿದ್ದೀರಿ, ಅವ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಕೆ ಇಷ್ಟಪಡ್ತೀರಿ. ಈಗ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ಬರೋಣ. ನೀವು ಕೇಳ್ತಾ ಇದ್ದೀರಾ ವಾಟ್ಸಪ್ UK. ಇದು UK ಇಂದ ನಡೀತಾ ಇರೋ ಕಾರ್ಯಕ್ರಮ ನಿಮ್ಮೆಲ್ಲರಿಗೋಸ್ಕರ. ನಾನು ನಿಮ್ಮ RJ ಗಿರೀಶ್, ನನ್ನೊಂದಿಗಿದ್ದಾರೆ ಜ್ಯೋತ್ಸ್ನಾ ಶ್ರೀಕಾಂತ್ ಹಾಗೂ ನನ್ನ RJ ರಶ್ಮಿ. ನೀವು ಕೇಳ್ತಾ ಇರೋದು ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜ್ಜಾನೇ ಬೇರೆ. UK ಆಡಿಯನ್ಸ್ಗೆ ಅಂತಾನೆ ಶುರು ಮಾಡಿರೋ ಹೊಸ ಶೋ ನಮ್ ರೇಡಿಯೋದ ವಾಟ್ಸಪ್ UKಗೆ ಎಲ್ಲರಿಗೂ ಮತ್ತೆ ಸ್ವಾಗತ. ನಮ್ ಜೊತೆ ಇದ್ದಾರೆ ಇವತ್ತಿನ ನಮ್ಮ ಅತಿಥಿ ಜ್ಯೋತ್ಸ್ನಾ ಮ್ಯಾಮ್ ಅವರು. ಅಂಡ್ ಇಷ್ಟೊತ್ತು ಕೇಳ್ತಾ ಇದ್ವಿ ಅವರ ಮ್ಯೂಸಿಕ್ ಮತ್ತೆ ಅವರ ಬಗ್ಗೆ ಇನ್ನೂ ಕಂಟಿನ್ಯೂ ಮಾಡೋಣ, ಇನ್ನೂ ತಿಳ್ಕೊಳ್ಳೋಣ. ಬೀಯಿಂಗ್ ಅ ಸಕ್ಸಸ್ಫುಲ್ ಕರಿಯರ್ ವುಮನ್, ಹೇಗೆ ಮ್ಯೂಸಿಷಿಯನ್ ಕೂಡ ಆಗಿದ್ದೀರಾ ಅಂಡ್ ಮನೇನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಎಷ್ಟೋ ಜನ ವರ್ಕ್ ಮಾಡ್ತೀವಿ ಮತ್ತೆ ಮನೆ ಬ್ಯಾಲೆನ್ಸ್ ಮಾಡ್ತೀವಿ, ಕಷ್ಟಪಟ್ಕೊಂಡು ಹೇಗೋ ಮಾಡ್ತಾ ಇರ್ತೀವಿ. ಬಟ್ ಬೀಯಿಂಗ್ ಅ ಮ್ಯೂಸಿಷಿಯನ್ ವಿಚ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಅಂಡ್ ಎನರ್ಜಿ ಅಂಡ್ ಲೈಕ್ ಅಂಡ್ ಡೆಡಿಕೇಶನ್, ಅದನ್ನು ಇಟ್ಕೊಂಡು ಯಾವ ರೀತಿ ನೀವು ನಿಮ್ ಲೈಫ್ ನ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಅಂದ್ರೆ ನಾವು ಆಸ್ ಇಂಡಿಯನ್ ಲೇಡೀಸ್ ವಿ ಆರ್ ಯೂಸ್ ಟು ಮಲ್ಟಿ ಟಾಸ್ಕಿಂಗ್ ಅಲ್ವಾ? ಎಲ್ರು ಅದೇ ಮಾಡ್ತಿದ್ದೀರಲ್ವಾ? ಬಟ್ ಎಲ್ಲಾರ್ದು ಅಚೀವ್ಮೆಂಟ್ಸ್ ನಿಮ್ಮಷ್ಟು ಇರೋದಿಲ್ವಲ್ಲ, ಅದಕ್ಕೆ ಹೇಳ್ತಾ ಇದೀನಿ. ಎಲ್ಲರೂ ವರ್ಕ್ ಮಾಡ್ತಾ ಇರ್ತಾರೆ, ಮನೇಲಿ ಮಾಡ್ಲೇಬೇಕು ಅದೇ ತರ. ಬಟ್ ಒನ್ ಪ್ರಾಬ್ಲಮ್ ವಿತ್ ದಿಸ್ ಮ್ಯೂಸಿಕ್ ಇಂಡಸ್ಟ್ರಿ ಇಸ್ ದಿಸ್ ಎರಾಟಿಕ್ ಟೈಮಿಂಗ್ಸ್. ಇದಕ್ಕೆ ಟೈಮಿಂಗ್ಸ್ ಪ್ರಾಬ್ಲಮ್. ಕಾನ್ಸರ್ಟ್ಸ್ ಎಲ್ಲ ಈವ್ನಿಂಗ್ ಆಗುತ್ತೆ, ರೆಕಾರ್ಡಿಂಗ್ ಶೆಡ್ಯೂಲ್ಸ್ ಕ್ಯಾನ್ ಗೋ. ಅದಕ್ಕೆ ತುಂಬಾ ಮನೆ ಸಪೋರ್ಟ್ ಇರಬೇಕು. ನನ್ಗೆ ಅಂದ್ರೆ ಮಕ್ಕಳು ಎಲ್ಲ ನೋಡ್ಕೊಂಡು ಯಾವಾಗ್ಲೂ ಮೈ ಮದರ್ ಹ್ಯಾಸ್ ಬೀನ್ ಬಿಗ್ ಬ್ಯಾಕ್ ಬೋನ್ ಟೂರಿಂಗ್ ಮಾಡುವಾಗ. ಅಂಡ್ ದೆನ್ ಮೈ ಹಸ್ಬೆಂಡ್ ಶ್ರೀಕಾಂತ್ ಶರ್ಮಾ ಆಲ್ಸೋ, ಹಿ ಹಸ್ ಎನ್ಕರೇಜ್ ಮೀ ಎ ಲಾಟ್. ನಾನು ಏನ್ ಮಾಡಿದ್ರು ಬೇಡ ಅನ್ನಲ್ಲ. ಇನ್ಫ್ಯಾಕ್ಟ್ ಪುಷಸ್ ಮೀ ಟು ಟೇಕ್ ಅಪ್ ಮೋರ್ ಅಂಡ್ ಮೋರ್. ಆ ಥರ
ಸಪೋರ್ಟ್, that's ಮನೆ really ಸಪೋರ್ಟ್ ಇಲ್ಲದೆ ಮಾಡೋಕ್ಕಾಗಲ್ಲ ಮೇಡಮ್. ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಹಂಗೂ ನಾನು ಮೆಡಿಸಿನ್, ಮ್ಯೂಸಿಕ್, ಫ್ಯಾಮಿಲಿ ಆಯ್ತಾ, ಮೂರು ಒಂದ್ ಲೆವೆಲ್ ತನಕ ಮಾಡಿದೆ. ಅಂದ್ರೆ 2 legs in 2 boats ತರ. Then a few years back I decided that I will take music completely. ಯಾಕಂದ್ರೆ ಒಂದು ನಾವು ಅದನ್ನ ಪ್ರೊಫೆಷನ್ ಆಗಿ ತಗೊಂಡಾಗ ಅದಕ್ಕೆ ಯು ಕ್ಯಾನ್ ಗಿವ್ 100%. ಪ್ರೊಫೆಷನ್ ಆಗಿ ತಗೊಂಡಿಲ್ಲ ಅಂದ್ರೆ ಇಟ್ ಬಿಕಮ್ಸ್ ಸೆಕೆಂಡರಿ. ಯು ಕಾಂಟ್ ಅಚೀವ್ ಟು ಡಿಫ್ರೆಂಟ್ ಲೆವೆಲ್ಸ್. ಅಂದ್ರೆ ದ ಸ್ಟ್ಯಾಂಡರ್ಡ್ಸ್, ಆ ಡೆಡಿಕೇಶನ್ ಬರಲ್ಲ. ಸೊ ಇಟ್ಸ್ ಹಾಬಿ ಆಗಿ ಮಾಡೋದಕ್ಕೂ ಪ್ರೊಫೆಷನ್ ಆಗಿ ಮಾಡೋದಕ್ಕೂ ಮ್ಯೂಸಿಕ್ ತುಂಬಾ ಡಿಫ್ರೆನ್ಸ್ ಇದೆ. Especially I thank God for linking me with this, uniting me with this great instrument, violin. Because ಇವಾಗ ನಾನು ಟೋಟಲ್ ಇಂಡಿಯನ್ ಇನ್ಸ್ಟ್ರೂಮೆಂಟ್ ತಗೊಂಡಿದ್ರೆ ವೀಣೆ or flute or bamboo flute, ನನಗೆ ಆ ವೆಸ್ಟರ್ನ್ ವೈಲಿನ್ ಎಕ್ಸ್ಪೋಜರ್ ಆಗ್ತಾ ಇರಲಿಲ್ಲ. ಸೊ ವೈಲಿನ್ ಇಸ್ ದ ಇನ್ಸ್ಟ್ರೂಮೆಂಟ್ ವಿಚ್ ಕ್ಲೋಸ್ಲಿ ರಿಸೆಂಬಲ್ಸ್ ವಾಯ್ಸ್, ಆ ಕಂಟಿನ್ಯೂಟಿಯಿಂದ. ಸೊ ನನಗೆ ಒಂಥರ ದ ಬ್ರಾಡ್ ಸ್ಪೆಕ್ಟ್ರಮ್ ಆಫ್ music I'm able to play, that I'm very much thankful to my parents and God. And adu nange I always felt I was not doing 100% justice. So then at a point of time I had to sacrifice one of them, music, medicine, family antu sacrifice madakagalla. So I had to choose between music and medicine. That's when I chose music. And initially, see, namrali society, what is this? She was practicing as a pathologist. ಏನಾಯ್ತು, ಏನೂ ಆಗ್ಲಿಲ್ಲ. ಸಿ ಇವಾಗ ನಾನ್ ಇನ್ಫ್ಯಾಕ್ಟ್ ನನ್ನ ಮಗನ್ ಸ್ಕೂಲಲ್ಲಿ ಫಿಸಿಕ್ಸ್ ಟೀಚರ್, ಹಿ ರಿಸೈನ್. ಏನ್ ಬೇರೆ ಸ್ಕೂಲ್ಗೆ ಹೋಗ್ತೀರಾ ಅಂದ್ರೆ, ಐ ವಾಂಟ್ ಟು ವರ್ಕ್ ಇನ್ ಎ ಬೇಕರಿ ಅಂದ್ರು. ದಟ್ ಇನ್ಸ್ಪೈರ್ಡ್ ಮಿ ಅ ಲಾಟ್. ಸೊ ಒಂದು ಲೈಫ್, ವೈ ಶುಡ್ ಐ ಬಿ ಸ್ಕೇರ್ಡ್ ಆಫ್ ಸೊಸೈಟಿ ಅಂಡ್ ನಾಟ್ ಡೂ ಮೈ ಪ್ಯಾಷನ್ ಅಂತ. ದೆನ್ ಐ ಡಿಸೈಡೆಡ್, ಓಕೆ, ಐ ಆಮ್ ಗೋಯಿಂಗ್ ಟು ಡೂ. ಇಷ್ಟು ವರ್ಷ ಮಾಡಿದಾಯ್ತು, I want to concentrate on music. That is when I was able to achieve all these different collaborations, started experimenting and giving more time to music. Oh, brilliant. The same society will be applauding you when you will be playing your composition, ma'am. So no worries at all. ಅವರೇ ನಿಮ್ಗೆ ಚಪ್ಪಾಳೆ ತಟ್ಟಿ ಇದ್ ಮಾಡ್ತಾ ಇರ್ತಾರೆ, ಶಬಾಸ್ಗಿರಿ ಕೊಡ್ತಾ ಇರ್ತಾರೆ. ಡೆಫಿನೆಟ್ಲಿ ನಿಮ್ಮ ಪ್ಯಾಷನ್ ನ ನೀವು ಈ ತರ ಕಂಟಿನ್ಯೂ ಮಾಡ್ಕೊಂಡು ಬಂದಿರೋದು ನೋಡಿದ್ರೆ ತುಂಬಾ ಇನ್ಸ್ಪೈರ್ ಆಗುತ್ತೆ ನಮ್ಗೂನು. ನಮ್ಗೇನಾದ್ರೂ ಲೈಕ್ ಇದೇ ತರದ ಪ್ಯಾಷನ್ ಇದ್ರೆ ಕಂಟಿನ್ಯೂ ಮಾಡಬಹುದು. ದಿನ 9 to 5 ಕೆಲಸದಲ್ಲೇ ಮರ್ತು ಹೋಗ್ದಲ್ಲೇ ಜೀವನಾನ ಅಂತ ಒಂದು ಕಿವಿ ಮಾತು ನಿಮ್ ಕಡೆಯಿಂದ ಅಂತ ಹೇಳ್ಬೋದು. ಸೊ ಮ್ಯಾಮ್, ಇವಾಗ ನಾವು ಮಾತಾಡ್ತಾ ಇದೀವಿ ಹೇಗೆ ಒಬ್ಬ ಹೆಣ್ಣಾಗಿ ನಾವು ಮನೇನ ಮತ್ತೆ ಪ್ರೊಫೆಷನ್ ಎಲ್ಲ ಬ್ಯಾಲೆನ್ಸ್ ಮಾಡ್ಬೇಕು ಅಂತ. ಹೀಗೆ ಮಾಡುವಾಗ ನಿಮ್ಗೇನಾದ್ರೂ ಸ್ಪೆಷಲ್ ಚಾಲೆಂಜಸ್ ಬಂತಾ ನಿಮ್ಮ ಪ್ರೊಫೆಷನ್ ಅಲ್ಲಿ ಅಥವಾ ನಿಮ್ಮ ಮ್ಯೂಸಿಕ್ ಇದ್ರಲ್ಲಿ ಬಂತಾ ಏನಾದ್ರೂ ಆತರ ಚಾಲೆಂಜಸ್? ಪ್ರೊಫೆಷನ್ ಅಲ್ಲಿ ಡೆಫಿನೆಟ್ಲಿ ಬಂತು. ಎಸ್ಪೆಷಲಿ ನಾವು ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ, ಎಸ್ಪೆಷಲಿ ಇನ್ ಸೌತ್ ಇಂಡಿಯಾ, I have boldly voiced this in all the media. In fact, ಈ issue na tumba gender, especially Carnatic musical. There are instances when I have gone to the stage and the male artist refused to play because I am a female on stage. Can you believe? ಈಗಿನ ಕಾಲದಲ್ಲಿ ರೀಸೆಂಟ್ ಆಗಿ ಆಗಿದೆಯಾ? ಬಿಕಾಸ್ ಇಟ್ ಇಸ್ ರಿಯಲಿ ಹಾರ್ಡ್ ಟು ಡು ಒಂದು 30 ವರ್ಷದಿಂದಾನು ಆಗ್ತಾ ಇದೆ. ಬಟ್ ಇವಾಗ ಏನಂದ್ರೆ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಒಂಥರ ತುಂಬಾ ಪಾಲಿಶ್ಡ್ ಆಗಿ ಆಗ್ತಾ ಇದೆ. ಬಟ್ ಇದೆ 100% ಇದೆ. ನೋ ಒನ್ ವಾಂಟ್ಸ್ ಟು ಕಮ್ ದಟ್. ಒಂಥರ ಇವಾಗೆಲ್ಲ ವಿಸಿಬಿಲಿಟಿ ಜಾಸ್ತಿ ಇದೆ. ಬಟ್ ಇವತ್ತಿಗೂ ದೇರ್ ಆರ್ ಮೆನಿ ಮೇಲ್ ಮ್ಯೂಸಿಷಿಯನ್ಸ್ ಹೂ ಡೋಂಟ್ ಅಕಂಪನಿ female musicians on percussion and vice versa. There are many male musicians who maybe if he is a singer, he does not want a lady accompanist. ಇವತ್ತಿಗೂ ಫುಲ್ ಫ್ಲೆಡ್ಜ್ಡ್ ಇದೆ ಮೇಡಮ್. But luckily I don't only play Carnatic, different genres in the I toggle between genres, so I am okay. ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ. ಯಾಕೆ ಅಂತ ಅಂದ್ರೆ ನಾನು ಅನ್ಕೊಂಡಿದ್ದೆ ಮ್ಯೂಸಿಕ್ ಇಟ್ ಸೆಲ್ಫ್ ಈಸ್ ಅ ಲ್ಯಾಂಗ್ವೇಜ್ ಅಂಡ್ ಮ್ಯೂಸಿಕ್ ಇಟ್ ಸೆಲ್ಫ್ ಲೈಕ್ ಈಸ್ ಅ ಡಿವೈನ್ ಥಿಂಗ್. ಅದ್ರಲ್ಲಿ ಈ ತರದೆಲ್ಲ ಆಗತ್ತೆ ಅನ್ನೋದು ಐಡಿಯಾ ಕೂಡ ಇರ್ಲಿಲ್ಲ, ಎಷ್ಟೋ ಜನಕ್ಕೆ ಇರೋದಿಲ್ಲ. ಬಿಕಾಸ್ ಮೇಡಮ್, ಇನ್ನ ಐರನಿ ಕೇಳ್ಬೇಕು ನೀವು. ಏನಂದ್ರೆ ದೇ ವಿಲ್ ಸಿಂಗ್, ನೋ ಐ ಡೋಂಟ್ ವಾಂಟ್ ಎನಿ ಲೇಡಿ ಅಕಂಪನಿಸ್ಟ್ ಆನ್ ಸ್ಟೇಜ್, ನೋ ಲೇಡಿ ವೈಲಿನಿಸ್ಟ್ ಅಂದ್ಬಿಟ್ಟಿದೆ. ದೇವಿ ಗಾಡೆಸ್ ಮೇಲೆ ಹಾಡ್ತಾ ಇರ್ತಾರೆ ಮೇಡಮ್ ಕೃತಿ. ಅಯ್ಯೋ, so they preferred that to like playing with a female ಅಂತ ಆಯ್ತು ಅಲ್ಲಿಗೆ. ಇದೊಂದು ಪಾಯಿಂಟ್ ನಂಗೆ ತುಂಬಾ ಬೇಜಾರಾಗುತ್ತೆ. ಇಲ್ಲ, ನೀವು ಹೇಳಿದ್ದು ಒಳ್ಳೇದಾಯ್ತು ನಮ್ಮ ಶೋ ಅಲ್ಲಿ. ಯಾಕಂದ್ರೆ ಅದ್ರದ್ದು ಅವೇರ್ನೆಸ್ ಬರುತ್ತೆ ಜನಕ್ಕೆ. ಸೊ ಅದರಿಂದ ಲೈಕ್ ಮುಂದಕ್ಕೆ ಹೋಗುವಾಗ್ಲೂ ಯಾವ್ದಾರ ಕಾನ್ಸರ್ಟ್ ಪೀಪಲ್ ವಿಲ್ ಬಿ ಕಾನ್ಶಿಯಸ್ ಅಬೌಟ್ ದಿಸ್. ಆರ್ಗನೈಸರ್ಸ್ ಕೂಡ ಸ್ವಲ್ಪ ಕೇರ್ಫುಲ್ ಆಗಿರ್ತಾರೆ ಏನಾದ್ರು ಹೇಳಕ್ ಮುಂಚೆ ಅಂತ ಅನ್ಕೊಳ್ತಾ ಇದೀನಿ. This is the greatest challenge, otherwise everything is fine in the field. ಅದೇ ಈ ತರ ಎಷ್ಟೋ ಚಾಲೆಂಜಸ್ ಗಳನ್ನ ನೋಡಿ ಮುಂದೆ ಬಂದಿದ್ದೀರಾ ನೀವು ಅಂಡ್ ಬೇರೆಯವ್ರಿಗೆ ಅವೇರ್ನೆಸ್ ಕೊಡ್ತಾ ಇದ್ದೀರಾ. ಸೊ ಯಾರಾದ್ರೂ ಯಂಗ್ಸ್ಟರ್ಸ್ ಹೂ ವಾಂಟ್ಸ್ ಟು ಟ್ರೈ ಅಲ್ವಾ, ಇದ್ರಲ್ಲಿ ಸ್ವಲ್ಪ ಅವರಿಗೆ ಧೈರ್ಯ ಬರುತ್ತೆ ಅಂಡ್ ದೇ ವಿಲ್ ನೋ ವಾಟ್ ಆರ್ ದ ಚಾಲೆಂಜಸ್ ದೇ ವಿಲ್ ಫೇಸ್ ಅಂತ.
ಸೊ ಹಾಗಾಗಿ ತುಂಬಾ ಥ್ಯಾಂಕ್ ಯು ಫಾರ್ ಶೇರಿಂಗ್ ದಿಸ್ ಎಕ್ಸ್ಪೀರಿಯನ್ಸ್ ವಿತ್ ಅಸ್. ನಾವಿಷ್ಟೊತ್ತು ಕೇಳಿದ್ವಿ ನಿಮ್ಮ ಹತ್ರ ಮ್ಯಾಮ್, ಹೇಗೆ ಒಂದು ಹೆಣ್ಣಾಗಿ ಮ್ಯೂಸಿಕ್ ಮತ್ತೆ ನಿಮ್ಮ ಪ್ರೊಫೆಷನ್ ಎಲ್ಲಾನು ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಬಂದ್ರಿ ಅಂತ. ಅಂಡ್ ಇವತ್ತು ನಮ್ಮ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಸ್ಪೆಷಲ್ ಆಗಿರೋದ್ರಿಂದ ಏನಾದ್ರೂ ಡೆಡಿಕೇಟ್ ಮಾಡ್ತೀರಾ ಈ ತರ ಹೆಣ್ಮಕ್ಳಿಗೆ ಅಂತ? ಯಾವ್ದಾದ್ರು ಕಂಪೋಸಿಷನ್ ನಿಮ್ದು? ಡೆಫಿನೆಟ್ ಆಗಿ ರಶ್ಮಿ, ಒಂದು ಅಲೋನ್ ವಿತ್ ಮದರ್ ನೇಚರ್ ಅಂತ ಇದೆ, ಅಲ್ಲಿ ಮದರ್ ಅಂತ ಇದೆಯಲ್ಲ ವರ್ಡ್. ಸೊ ಐ ಆಮ್ ಇನ್ಸ್ಪೈರ್ಡ್ ಟು ಪ್ರೆಸೆಂಟ್ ದಿಸ್ ಟ್ರ್ಯಾಕ್. ದಿಸ್ ಇಸ್ ಮೈ ಕಂಪೋಸಿಷನ್. ಅಂದ್ರೆ ಒಂದು ನೇಚರ್ ಒಳಗೆ ಯು ಕ್ಯಾನ್ ಇಮ್ಯಾಜಿನ್ ಹಿಮಾಲಯಾಸ್ ಎನಿವೇರ್ ಹೋದ್ರೆ ಯಾವ ತರ ಒಂದು ಮ್ಯೂಸಿಕ್ ಫೀಲ್ ಬರ್ಬೋದು ಅನ್ನೋದು ನನಗೆ ಅನ್ಸಿದ್ದು. ದಿಸ್ ಐ ಹ್ಯಾವ್ ಪುಟ್ ಥ್ರೂ ದ ಟ್ರ್ಯಾಕ್ ಅಂಡ್ ಮೇನ್ಲಿ ವೈಲಿನ್ ಬ್ಯಾಕ್ಡ್ ಅಪ್ ಬೈ ಪಿಯಾನೋ ಅಂಡ್ ಒಂದು ಬಿಟ್ ಆಫ್ ಸ್ಯಾಕ್ಸೋಫೋನ್ ಎಲ್ಲ ಇದೆ. ಒಂಥರ ಲೌಂಜ್ ಕೈಂಡ್ ಆಫ್ ಮ್ಯೂಸಿಕ್, ಅಲೋನ್ ವಿತ್ ಮದರ್ ನೇಚರ್. ವೆರಿ ಬ್ಯೂಟಿಫುಲ್. ಸೊ ಇವಾಗ ನಾವು ಕೇಳೋಣ ಮದರ್ ನೇಚರ್ ಕಂಪೋಸ್ಡ್ ಬೈ ಜ್ಯೋತ್ಸ್ನಾ ಮ್ಯಾಮ್. ನೀವು ಕೇಳ್ತಾ ಇದ್ದೀರಾ ವಾಟ್ಸ್ಆಪ್ UK. ನಾನು ನಿಮ್ಮ RJ ರಶ್ಮಿ, ನನ್ ಜೊತೆ ಇದ್ದಾರೆ ಗಿರೀಶ್. ನೀವು ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ.
ನಮ್ ರೇಡಿಯೋನ ಹೊಸ ಶೋ ವಾಟ್ಸ್ಆಪ್ ಯುಕೆಗೆ ಮತ್ತೆ ನಿಮಗ್ ಸ್ವಾಗತ. ನಮ್ ಜೊತೆ ಇವತ್ತು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಪ್ರಖ್ಯಾತಿ ಪಡೆದಿರ್ತಕ್ಕಂತ ಜ್ಯೋತ್ಸ್ನಾ ಶ್ರೀಕಾಂತ್ ಅವರು. ಜ್ಯೋತ್ಸ್ನಾ ಅವರೇ, ಇಷ್ಟೊತ್ತು ನಿಮ್ ಬಗ್ಗೆ ಮಾತಾಡ್ತಿದ್ವಿ, ನಿಮ್ಮ ಕರಿಯರ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಮುಂದೆ ನೀವು ಹುಟ್ಟಾಕಿರ್ತಕ್ಕಂತ ಒಂದು ಸಣ್ಣ ಸಂಸ್ಥೆ ಧ್ರುವ ಆರ್ಟ್ ಫೌಂಡೇಶನ್ ಅಂತ, ಅದ್ರ ಬಗ್ಗೆ ಹೇಳ್ತೀರಾ ಪ್ಲೀಸ್? ಶೋರ್ ಗಿರೀಶ್, ಇವಾಗ ನಾವು ಯುಕೆಗೆ ಬಂದಾಗ ನಮ್ಗೆ ಏನ್ ಅನ್ಸ್ತು, ಕರ್ನಾಟಿಕ್ ಮ್ಯೂಸಿಕ್ಗೆ ರೆಪ್ರೆಸೆಂಟೇಷನ್ ಜನರಲ್ ಆಗಿ ಯುಕೆ ಒಂದೇ ಅಲ್ಲ, ಯುರೋಪ್ ನಲ್ಲಿ ತುಂಬಾ ಕಮ್ಮಿ ಇದೆ ಅನ್ಸ್ತು. ನಾರ್ತ್ ಇಂಡಿಯನ್ ಮ್ಯೂಸಿಕ್ ಹ್ಯಾಡ್ ಮೋರ್ ರೆಪ್ರೆಸೆಂಟೇಷನ್ ಅಂಡ್ ಮೋರ್ ಟೇಕರ್ಸ್. ಸೊ ಅದರಿಂದಾಗಿ ನಮ್ಮ ಸೌತ್ ನ ಏನಾದ್ರೂ ವಿ ಹ್ಯಾವ್ ಟು ಪ್ರಮೋಟ್ ಅನ್ನೋದ್ರಿಂದ ಧ್ರುವ ಆರ್ಟ್ ಸ್ಟಾರ್ಟ್ ಮಾಡ್ತೀವಿ. ಅಂಡ್ ಅದು ನಮ್ಮ ಮೇನ್ ಆಡಿಯನ್ಸಸ್ ಅಂಡ್ ಪ್ರಮೋಟರ್ಸ್ ಹ್ಯಾವ್ ಬೀನ್ ಶ್ರೀಲಂಕನ್ ತಮಿಳ್ಸ್. ನಿಜ ಹೇಳ್ಬೇಕು, ಇಲ್ಲಿ ಯುಕೆ ನಲ್ಲಿ ದೇ ಹ್ಯಾವ್ ಅ ಮೆಜಾರಿಟಿ, ದೇರ್ ಇಸ್ ಅ ಸೆಗ್ಮೆಂಟ್. ನಾವು ಹಂಗೂ ತ್ಯಾಗರಾಜ ಆರಾಧನೆ, ಪುರಂದರದಾಸರ ಆರಾಧನೆ, ಮುಂದೆ ಪುರಂದರದಾಸರ ವರ್ಕ್ ಶಾಪ್ಸ್, ನಮ್ಮ ಆರ್ಟಿಸ್ಟ್ ಕರ್ಸೋದು ಎಲ್ಲ ವಿ ಹ್ಯಾವ್ ಬೀನ್ ಡೂಯಿಂಗ್ ಟು ಪ್ರಮೋಟ್ ಅವರ್ ಕಲ್ಚರ್. ಅಂಡ್ ಆಲ್ಸೋ ನಮ್ಮ ಇಂಡಿಯನ್ ಡಯಾಸ್ಪೋರಾ, ಎಸ್ಪೆಷಲಿ ಸೌತ್ ಇಂಡಿಯನ್ ನಾನು ನೋಡಿದ್ರ ಪ್ರಕಾರ ಈ ಸೆಂಟ್ರಲ್ ಲಂಡನ್ ವೆನ್ಯೂಸ್ ಹೋಗಲ್ಲ, ಲೈಕ್ ಸೌತ್ ಬ್ಯಾಂಕ್ ಸೆಂಟರ್, ಬಾರ್ಬಿಕನ್, ಕಿಂಗ್ಸ್ ಪ್ಲೇಸ್, ಈ ಕಡೆ ಎಲ್ಲ ಆಗಲ್ಲ. ಸೊ ಐ ವಾಂಟೆಡ್ ಟು ಟೇಕ್ ಅವರ್ ಮ್ಯೂಸಿಕ್ ಟು ದೋಸ್ ಮೇನ್ ಸ್ಟ್ರೀಮ್ ವೆನ್ಯೂಸ್ ಆಫ್ ಲಂಡನ್. ಹಾಗೆ ಈ ಲಂಡನ್ ಇಂಟರ್ನ್ಯಾಷನಲ್ ಆರ್ಟ್ಸ್ ಫೆಸ್ಟಿವಲ್ ಅಂತ 2012 ಒಲಿಂಪಿಕ್ಸ್ ಇಯರ್ ಅಲ್ಲಿ ದ ಗವರ್ಮೆಂಟ್ ಆಲ್ಸೋ ಇಂಗ್ಲೆಂಡ್ ಗವರ್ಮೆಂಟ್ ಆರ್ಟ್ಸ್ ಕೌನ್ಸಿಲ್ ಸಪೋರ್ಟೆಡ್ ಅಸ್ ಸ್ಟಾರ್ಟ್ ಮಾಡಿ ಒಂದು ವರ್ಲ್ಡ್ ಮ್ಯೂಸಿಕ್ ಫೆಸ್ಟಿವಲ್ ಸ್ಟಾರ್ಟ್ ಮಾಡಿದ್ವಿ 2012. ನೆಕ್ಸ್ಟ್ ಇಯರ್ ವಿಲ್ ಬಿ 10th ಇಯರ್. ಸೊ ಅದು ಇಲ್ಫರ್ಡ್ ರೆಡ್ ಬ್ರಿಡ್ಜ್ ಟೌನ್ ಹಾಲ್ ಅಲ್ಲಿ ಸ್ಟಾರ್ಟ್ ಆಗಿ 1 ವೆನ್ಯೂ ಸ್ಟಾರ್ಟ್ ಆಗಿ ಇಟ್ ಹ್ಯಾಸ್ ಎಕ್ಸ್ಪ್ಯಾಂಡೆಡ್ ನೌ ಟು 5 venues ಇನ್ಕ್ಲೂಡಿಂಗ್ ಸೌತ್ ಬ್ಯಾಂಕ್ ಸೆಂಟರ್ ಎಲ್ಲ. So the aim was to get exposure for Carnatic music to audiences of UK, and then ನಮ್ಮ audiences also I wanted to get in world music artists like Mexico, Serbia. Every country has its own traditional music. It's beautiful. ಏನಾಗ್ಬಿಟ್ಟಿದೆ ಅಂದ್ರೆ ನಮ್ಗೆ ಇವಾಗ ಇಂಡಿಯನ್ ಮ್ಯೂಸಿಕ್ ಅಂದ್ರೆ ಬಾಲಿವುಡ್ ಹ್ಯಾಸ್ ಟೇಕನ್ ಓವರ್ ಸೋ ಮಚ್. ಸೊ ನಮ್ಮ ಮಕ್ಕಳು ಯುಕೆಲ್ ಬೆಳೆಯೋ ಮಕ್ಕಳಿಗೆ ನಮ್ಮ ಕರ್ನಾಟಕ ಸಂಗೀತ ಆಗ್ಲಿ ಏನೂ ಒಂದು ಅಷ್ಟು ಕಲ್ಚರ್ ಇರ್ಲಿಲ್ಲ. ಏನೋ ಪೇರೆಂಟ್ಸ್ ಬಲವಂತಕ್ಕೆ ಮ್ಯೂಸಿಕ್ ಕಲಿಯೋದು, ಗ್ರೇಡ್ ಎಕ್ಸಾಮ್ಸ್ ಮಾಡೋದು, ದೆನ್ ಫರ್ಗೆಟ್ ಅಬೌಟ್ ಇಟ್ ಹಂಗಾಗ್ತಾ ಇದೆ. ಇನ್ಫ್ಯಾಕ್ಟ್ ಒನ್ ಆಫ್ ದ ಎಕ್ಸಾಮಿನರ್ ಆಗಿ ಹೋದಾಗ ಒನ್ ಆಫ್ ದ ಬೋರ್ಡ್ಸ್ ಅಲ್ಲಿ ಹೂ ಇಸ್ ದ ಫಾದರ್ ಆಫ್ ಕರ್ನಾಟಿಕ್ ಮ್ಯೂಸಿಕ್ ಅಂತ ಕೇಳಿದೆ. ಪುರಂದರದಾಸರ್ ತಾನೆ. ಆ ಮಗು ಏನ್ ಹೇಳ್ತು, ಉನ್ನಿ ಕೃಷ್ಣನ್ ಅಂತ. ಆದ್ರೆ ಐ ಥಿಂಕ್ ದಟ್ ವಾಸ್ ಒನ್ ಟ್ರಿಗರಿಂಗ್ ಫ್ಯಾಕ್ಟರ್ ಫಾರ್ ಮಿ. ಸರಿ, ಅಟ್ ಲೀಸ್ಟ್ ಉನ್ನಿ ಕೃಷ್ಣನ್ ಅಂತ ಸಿಂಗರ್ ಹೆಸರಾದ್ರೂ ಹೇಳ್ದಲ್ಲ, ರಜನಿಕಾಂತ್ ಅನ್ಲಿಲ್ವಲ್ಲ ಆಕ್ಟ್ರೆಸ್ ಅಂದ್ಬಿಟ್ಟಿದೆ. ಆಲ್ ರೆಸ್ಪೆಕ್ಟ್. You have got a great sense of humor, ma'am. I also came up with a book called Carnatic Music for Dummies anta Shrikant also helped me a lot, and ella theory and in general agi gottagbekkalla. So Purandaradasa, how many compositions did he compose? Lots, madam. Yenad lots. He doesn't have a number. ಆತರ ಥಿಂಗ್ಸ್, ಪಾಯಿಂಟ್ಸ್ ಲೈಕ್ ದಟ್. ಸೊ ಐ ವಾಂಟೆಡ್ ಟು, ಹಾಗಾಗಿ ಧ್ರುವ ಆರ್ಟ್ಸ್ ಬಂದು, ಲಂಡನ್ ಇಂಟರ್ನ್ಯಾಷನಲ್ ಆರ್ಟ್ಸ್ ಫೆಸ್ಟಿವಲ್ ಬಂದು, ಇವಾಗ ಇನ್ನೊಂದು ಕಲಾತ್ಮ ಅಂತ ಮಾಡ್ತಾ ಇದೀವಿ. I also have plans to come up with something called as voiceless anta, only instrumental music festival, no voiceless. Amazing. So ಅದಕ್ಕೂ ಪ್ಲಾನ್ಸ್ ಹಾಕ್ತಾ ಇದೀವಿ. ಓಕೆ, ಈ ಧ್ರುವ ಆರ್ಟ್ಸ್ ಮುಖಾಂತರ ನೀವು ಕೇವಲ ಎಸ್ಟಾಬ್ಲಿಷ್ಡ್ ಆರ್ಟಿಸ್ಟ್ ಗಳಿಗೆ ಮಾತ್ರ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡೋದು, ಅಥವಾ ಯಾರೋ ಈಗ ಉದಯೋನ್ಮುಖ ಇರ್ತಾರೆ, ಅಥವಾ ಲೈಕ್ ದೇ ಆರ್ ಅಪ್ಕಮಿಂಗ್ ಸ್ಟಾರ್ಸ್ ಹೂ ಆರ್ ವೆರಿ ಮಚ್ ಆಸ್ಪೈರಿಂಗ್ ಟು ಬಿ ಯು, ಅಂತವ್ರಿಗೂ ಕೂಡ ನೀವು ಪ್ಲಾಟ್ಫಾರ್ಮ್ ಪ್ರೊವೈಡ್ ಮಾಡ್ತೀರಾ ಮ್ಯಾಮ್? ಅಬ್ಸಲ್ಯೂಟ್ಲಿ. ನಾವು 50% ಸೀನಿಯರ್ ಆರ್ಟಿಸ್ಟ್ ಆದ್ರೆ 50% ಅಪ್ಕಮಿಂಗ್ ಲೋಕಲ್ ಮಕ್ಕಳಿಗೆ, ಲೋಕಲ್ ಆರ್ಟಿಸ್ಟ್ಗೆ ಡೆಫಿನೆಟ್ ಆಗಿ ವಿ ಹ್ಯಾವ್ ಆಲ್ವೇಸ್ ಎನ್ಕರೇಜ್. ಇವಾಗ ಯಾವ್ದೋ ಒಂದು ದೊಡ್ಡ ಆರ್ಟಿಸ್ಟ್ ಕರ್ಸ್ತೀವಿ ಅನ್ಕೊಳ್ಳಿ, ಮೇನ್ ಕಾನ್ಸರ್ಟ್ ಸ್ಟಾರ್ಟ್ಸ್ at 7 o'clock, 4 to 7 ಅಪ್ಕಮಿಂಗ್ ಆರ್ಟಿಸ್ಟ್ ಹಾಕಿದೀವಿ. ನೀವು ನೋಡಿ, ನಮ್ ಯಾವುದೇ ಪ್ರೋಗ್ರಾಮ್ ಇರಲಿ. ಅಂಡ್ ಆಲ್ಸೋ ಲಂಡನ್ ಇಂಟರ್ನ್ಯಾಷನಲ್ ಆರ್ಟ್ಸ್ ಫೆಸ್ಟಿವಲ್ ಅಲ್ಲಿ ಯಂಗ್ಸ್ಟರ್ಸ್, ಇವಾಗ ಒಂದು ನಮ್ದು ಕರ್ನಾಟಿಕ್ ಆರ್ಕೆಸ್ಟ್ರಾ ಅಂಡ್ ವೆಸ್ಟರ್ನ್ ಆರ್ಕೆಸ್ಟ್ರಾ ಕೊಲಾಬರೇಷನ್, ಈ ತರ ಎಕ್ಸ್ಪೋಜರ್ ಟು ಬೋತ್ ಸಿಸ್ಟಮ್ಸ್ ಈ ತರ ಕೊಟ್ಟು, ಬಿಕಾಸ್ ಫ್ಯೂಚರ್ ಜನರೇಷನ್ ಇನ್ ಕ್ಯಾರಿಂಗ್ ಔಟ್ ಅವರ್ ಟ್ರೆಡಿಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಗೆ ಫ್ಯೂಚರ್ ಜನರೇಷನ್ ಚಿಕ್ಕ ಯೂತ್, ಚಿಕ್ಕ ಮಕ್ಕಳು, ದೇ ಆರ್ ವೆರಿ ವೆರಿ ಮಚ್ ಇಂಪಾರ್ಟೆಂಟ್ ಸರ್. ಆಲ್ವೇಸ್ ಬೀನ್ ಎನ್ಕರೇಜ್. ಬಹಳ ಸಂತೋಷ ಆಯ್ತು. ಹಾಗೆ ನಿಮ್ಮ ವಾಯ್ಸ್ಲೆಸ್ ಅನ್ನೋ ಒಂದು ಪ್ರಾಜೆಕ್ಟ್ ಬಗ್ಗೆ ನೀವು ಹೇಳಿದ್ದು ಒಂಥರ ಕುತೂಹಲ ಕೊಡ್ತಾ ಇದೆ ನಮಗೆ. ಅದ್ರ ಬಗ್ಗೆ ಏನಾದ್ರು ಹಂಚ್ಕೊಳ್ಳಕ್ ಇಷ್ಟಪಡ್ತೀರಾ? ಐ ಆಮ್ ಶೂರ್ ದಟ್ ಈಸ್ ಒನ್ ಆಫ್ ಯುವರ್ ಡ್ರೀಮ್ ಪ್ರಾಜೆಕ್ಟ್ ಅನ್ಕೋತೀನಿ, ಲೈಕ್ ವಿಚ್ ಯು ಡೆಫಿನೆಟ್ಲಿ. Even that has a history actually. In fact, not in UK or any western country, instrumental music is very much appreciated. ಯಾಕಂದ್ರೆ ಅಲ್ಲಿ ಸಾಹಿತ್ಯ ಇಲ್ಲ, ಲಿರಿಕ್ಸ್ ಇಲ್ಲ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಬರಲ್ಲ. ಇನ್ಸ್ಟ್ರುಮೆಂಟಲ್ ಮ್ಯೂಸಿಕ್ ಇಸ್ ಯೂನಿವರ್ಸಲ್. ಸ್ವರಗಳು ಸರಿಗಮ ಪದನಿ ಅಷ್ಟೇ.
ಹೌದು. ಬಟ್ ಇಂಡಿಯಾದಲ್ಲಿ ಏನಾಗ್ತಾ ಇದೆ, ಎಸ್ಪೆಷಲಿ ಅಗೇನ್ ಸೌತ್ ಇಂಡಿಯಲ್ಲಿ ವೋಕಲ್ ಮ್ಯೂಸಿಕ್ ಜಾಸ್ತಿ ಪ್ರಾಮುಖ್ಯತೆ. ಎಕ್ಸಾಂಪಲ್ ನಾವೇನೋ ತ್ಯಾಗರಾಜ ಕೃತಿ ತಗೊಂಡ್ರೆ ಅಥವಾ ಪುರಂದರದಾಸರ ಕೃತಿ ತಗೊಂಡ್ರೆ ಆ ರಾಮ ಕೃಷ್ಣ ಅನ್ನೋದು ಅವ್ರು ಕಿವಿಲ್ ಕೇಳಬೇಕು. ಅದೇ ಇನ್ಸ್ಟ್ರೂಮೆಂಟಲ್ ನುಡಿಸಿದ್ರೆ ದೇ ಆರ್ ನಾಟ್ ವೆರಿ ಮಚ್ ಹ್ಯಾಪಿ. ಸೊ ಇದರಿಂದಾಗಿ ಇಲ್ಲಿ ಇಂಡಿಯಾದಲ್ಲಿ ಏನಾಗ್ತಾ ಇದೆ, ವೋಕಲ್ ಮ್ಯೂಸಿಕ್ ಟೇಕ್ಸ್ ಓವರ್ more than instruments ಕಲಿಯೋದು ಇನ್ನ ಕಷ್ಟ. ಸೊ ಐ ರಿಯಲಿ ವಾಂಟ್ ಟು ಎನ್ಕರೇಜ್ ಅಪ್ಕಮಿಂಗ್ ಅಂಡ್ ಎಸ್ಟಾಬ್ಲಿಷ್ಡ್ ಇನ್ಸ್ಟ್ರೂಮೆಂಟಲಿಸ್ಟ್ ಥ್ರೂ ದಿಸ್ ವಾಯ್ಸ್ಲೆಸ್ ಫೆಸ್ಟಿವಲ್. ಅದಿನ್ನ ಪ್ಲಾನ್ಸ್ ಅಲ್ಲಿ ಇದೆ, ಬಟ್ ಐ ವಿಲ್ ಡೆಫಿನೆಟ್ಲಿ ಮೇಕ್ ಇಟ್ ಹ್ಯಾಪನ್. ಬಹಳ ಸಂತೋಷ ಆಗ್ತಾ ಇದೆ ಮ್ಯಾಮ್. ಸೊ ಇವಾಗ ಇದೇ ಸಂದರ್ಭದಲ್ಲಿ ನೀವು ನಿಮ್ಮ ಯಾವ್ದಾದ್ರು ಮತ್ತೊಂದು ಕಂಪೋಸಿಷನ್ ನಮಗೆ ಕೇಳ್ಸಕ್ ಇಷ್ಟಪಡ್ತೀರಾ? ಶೋರ್ ಗಿರೀಶ್, ನಂದು ಐರಿಷ್ ಫೋಕ್ ಡ್ಯಾನ್ಸ್ ಅಂತ ಇದೆ. ಇದು ಟ್ರೆಡಿಷನಲ್ ಮ್ಯೂಸಿಕ್ ಫ್ರಮ್ ಐರ್ಲ್ಯಾಂಡ್. ಸೊ ನನಗೆ ಒಂದು ಫ್ಯೂಷನ್ ಡ್ರೀಮ್ಸ್ ಅಂತ ಒಂದು ಪ್ರಾಜೆಕ್ಟ್ ಮಾಡಿದೆ ಟೈಮ್ಸ್ ಮ್ಯೂಸಿಕ್ ಜೊತೆಗೆ. ಅಂಡ್ ವೈಲಿನ್ ಪ್ಲೇಡ್ ಇನ್ ಡಿಫ್ರೆಂಟ್ ಸ್ಟೈಲ್ಸ್, ಲೈಕ್ ಅರೇಬಿಕ್ ಸ್ಟೈಲ್, ಇಂಡಿಯನ್, ಅದು ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಐರಿಷ್, ಆ ಥರ ಎಲ್ಲ ಡಿಫ್ರೆಂಟ್. ಫಿಡಲ್ ಅಂತೀವಲ್ಲ, ಸೊ ಫೋಕ್ ಮ್ಯೂಸಿಕ್ ಇಸ್ ಪ್ಲೇಡ್ ಥ್ರೂ ಫಿಡಲ್. ದೋ ದ ಇನ್ಸ್ಟ್ರೂಮೆಂಟ್ ಇಸ್ ಸೇಮ್, ಸ್ವಲ್ಪ ಟೆಕ್ನಿಕ್ಸ್ ಎಲ್ಲ ಬೇರೆ ಆಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಟ್ರೆಡಿಷನಲ್ ಕಾಂಪೋಸಿಷನ್ ಫ್ರಮ್ ಐರ್ಲ್ಯಾಂಡ್ fiddle playing is a specialty by itself. So ಅದು ಕೇಳಿದಾಗ ಐ ಕುಡ್ ಮ್ಯಾಚ್ ಇಟ್ ವಿತ್ ನಮ್ಮ ಸೌತ್ ಇಂಡಿಯನ್ ರಾಗ ಕರ್ಣರಂಜನಿ ಅಂತ. ಸೊ ಅದಕ್ಕೆ ಲೆಟ್ ಮೀ ಫ್ಯೂಸ್ ದಟ್ ಅಗೈನ್, ಐ ರಿಪೀಟ್, ನಾಟ್ ಇನ್ ಎ ಕನ್ಫ್ಯೂಷನ್ ವೇ, ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಐರಿಷ್ ಫೋಕ್ ಡ್ಯಾನ್ಸ್. ವೆಲ್ಕಮ್ ಬ್ಯಾಕ್ ಟು ಅವರ್ ಶೋ ವಾಟ್ಸಪ್ UK. ಇದು UK ಇಂದ ಪ್ರಸಾರ ಆಗ್ತಾ ಇರುವಂತ ಕಾರ್ಯಕ್ರಮ. ನಾನು ನಿಮ್ಮ RJ ಗಿರೀಶ್. ನೀವು ಕೇಳ್ತಾ ಇದ್ದೀರಾ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಇಷ್ಟೊತ್ತು ನಾವು ನಮ್ಮ ಜ್ಯೋತ್ಸ್ನಾ ಮೇಡಮ್ನ ಮ್ಯೂಸಿಕಲ್ ಜರ್ನಿ ಹಾಗೂ ಕೆರಿಯರ್ ಬಗ್ಗೆ, ಅವರ ಡ್ರೀಮ್ಸ್ ಬಗ್ಗೆ ಸ್ವಲ್ಪ ಮಟ್ಟಕ್ಕೆ ತಿಳ್ಕೊಂಡ್ವಿ. ಅವಾಗ ಒಂದು ಮಾತು ಹೇಳಿದ್ರು ಅವರು, ಅವರ ಇದೆಲ್ಲ ಸಾಧನೆ ಹಿಂದೆ ಅವರ ಫ್ಯಾಮಿಲಿ ಇದೆ ಅಂತ. ಸೊ ಇವಾಗ ನಾವು ಅವರ ಬೆಟರ್ ಹಾಫ್ ಅಂತ, ಇದು ವುಮೆನ್ಸ್ ಡೇ ಆಗಿರೋದ್ರಿಂದ ಅವರ ಅದರ್ ಹಾಫ್ ಜೊತೆಗೆ ಮಾತಾಡೋಣ. ಐ ಕೆನಾಟ್ ಸೇ ಬೆಟರ್ ಹಾಫ್, ಯಾಕಂದ್ರೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಸೊ ಶ್ರೀಕಾಂತ್ ಅವರು ಇವಾಗ ನಮ್ ಜೊತೆ ಇದ್ದಾರೆ. ಶ್ರೀಕಾಂತ್ ಅವರೇ, ನಿಮಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಹಾಯ್ ಗಿರೀಶ್. ಹಾಯ್, ಹೇಗಿದ್ದೀರಿ ಶ್ರೀಕಾಂತ್? ಹೈ ಕ್ಲಾಸ್. ಎಕ್ಸಲೆಂಟ್. ಸೊ ಇದು ಒಂಥರ ಇದು ಕ್ಲೀಶೇಡ್ ಕ್ವಶನ್ ಇರ್ಬೋದು. ಹೌ ಡಸ್ ಇಟ್ ಫೀಲ್ ಟು ಬಿ ಇಷ್ಟು ಫೇಮ್ ಆಗಿರುವಂತ, ಇಷ್ಟೊಂದು ಹಾರ್ಡ್ ವರ್ಕಿಂಗ್, ಇಷ್ಟೊಂದು ಸಾಧನೆ ಮಾಡಿರುವಂತ ಒಂದು ವೈಫ್ ನಿಮ್ಗೆ ಸಿಕ್ಕಿರೋದು ನಿಮ್ಗೆ ಹೇಗ್ ಅನ್ಸುತ್ತೆ ಶ್ರೀಕಾಂತ್? ಹೈ ಪ್ರೆಷರ್ ಅನ್ಸುತ್ತೆ ಗಿರೀಶ್. ಅಂದ್ರೆ ತುಂಬಾನೇ ಅಚೀವ್ಮೆಂಟ್ಸ್, ತುಂಬಾ ಪ್ರೆಷರ್, ತುಂಬಾ ಎವ್ರಿ ಮಿನಿಟ್ ಇಸ್ ಕೌಂಟೆಡ್. ಸೊ ಲಾಟ್ ಆಫ್ ಬ್ಯಾಕ್ಲಾಗ್, ಪ್ರಾಜೆಕ್ಟ್ಸ್ ಮೇಲೆ ಪ್ರಾಜೆಕ್ಟ್ಸ್ ಬರ್ತಾ ಇರುತ್ತೆ. ಸೊ ಇಟ್ ಫೀಲ್ಸ್ ಎಕ್ಸೈಟಿಂಗ್ ಇನ್ ಅ ವೇ. ಅಲ್ಲ, ನೀವ್ ಈ ತರ ಎಕ್ಸೈಟಿಂಗ್ ಅಥವಾ ಪ್ರೆಷರ್ ಅಂತ ಹೇಳ್ತಾ ಇದ್ದೀರಿ, ಆದ್ರೆ ಜ್ಯೋತ್ಸ್ನಾ ಮೇಡಮ್ ಬೇರೆ ತರಾನೇ ಹೇಳಿದ್ರು. ಅವ್ರು ಅವ್ರು ಏನೇ ಸಾಧನೆ ಇದುವರೆಗಿದ್ರು ವಿಥೌಟ್ ಫ್ಯಾಮಿಲೀಸ್ ಬ್ಯಾಕ್ ಸಪೋರ್ಟ್ ಅವರು ಏನು ಸಾಧನೆ ಮಾಡಕ್ ಆಗ್ತಿರ್ಲಿಲ್ಲ ಅನ್ನೋ ಒಂದ್ ಮಾತನ್ನ ಹೇಳಿದ್ರು. ಸೊ ನನ್ಗನ್ಸೋದು ನೀವು ಎಷ್ಟು ಪ್ರೆಷರ್ ಅಂತ ಹೇಳಿದ್ರಿ, ಬಹುಶಃ ಅವ್ರಿಗೂ ಅಷ್ಟೇ ಪ್ರೆಷರ್ ಇತ್ತು ಅಂತ ಅನ್ಸತ್ತಾ ನಿಮಗೆ? ಇಲ್ಲ ಫಾರ್ ಹರ್ ಪ್ರೆಷರ್, ಅವ್ರಿಗೆ ಜಾಬ್ ಕಂಟೆಂಟ್ ಮಾತ್ರ ಕಾಣಿಸುತ್ತೆ, ಪ್ರೆಷರ್ ಕಾಣಿಸಲ್ಲ. ಸೊ ಶೀಸ್ ಅ ಡಿಫರೆಂಟ್ಲಿ ನೇಚರ್ಡ್ ಪರ್ಸನ್. ಶಿ ಟೇಕ್ಸ್ ಎವ್ರಿಥಿಂಗ್ ಆನ್ ಹರ್ ಚಿನ್. ಎಲ್ಲ ಚೆನ್ನಾಗಿ ಮಾಡ್ತಾರೆ. ಫಾರ್ ಮೀ ಇಟ್ಸ್ ದಿಸ್ ಅ ಲಾಟ್ ದಟ್ ಗೋಸ್ ಇನ್ ಟು ಕೀಪಿಂಗ್ ಥಿಂಗ್ಸ್ ಟುಗೆದರ್ ಅಂಡ್ ರೈಟ್. ಸೊ ಅವರಷ್ಟೇ ಅವ್ರ ಸಾಧನೆ ಹೊರ ಜಗತ್ತಿಗೆ ಕಾಣಿಸಿದ್ರೆ, ಬಹುಶಃ ಅವ್ರ ಮಾತಿನಲ್ಲಿ ಆಗ್ಲೇ ನನಗ್ ಕಾಣಿಸಿದ್ದು ನೀವು ಮಾಡಿರೋ ಸಾಧನೆ ಕಂಪ್ಲೀಟ್ ಆಗಿ, ಲೈಕ್ ನೀವು ಮಾಡಿರೋ ಸಾಧನೆಯಿಂದಾಗೇನೆ ಅವರು ಹೊರಗಡೆ ಅಷ್ಟು ಶೈನ್ ಆಗಕ್ ಆಯ್ತು ಅಂತ ಅನ್ನಿಸ್ತು. ನೆವರ್ದಲೆಸ್ ಅವ್ರ ಕ್ರೆಡಿಟ್ ನ ಅವ್ರಿಗೆ ಇಡೋಣಂತೆ. ಸೊ ಆಸ್ ಜ್ಯೋತ್ಸ್ನಾ ಮೇಡಮ್ ಆಸ್ ಅನ್ ಅಚೀವರ್ ಅಥವಾ ಆಸ್ ಅ ಮ್ಯೂಸಿಷಿಯನ್, ಕಂಪೋಸರ್ ಅಥವಾ ಅವರೊಬ್ಬ ಸಾಧಕಿಯಾಗಿ ಎಲ್ರಿಗೂ ಬಹಳ ಫೇಮಸ್, ಬಹಳ ಚೆನ್ನಾಗಿ ಗೊತ್ತು. ಆದ್ರೆ ಆಕ್ಚುಯಲ್ ಜ್ಯೋತ್ಸ್ನಾ ಶ್ರೀಕಾಂತ್ ಯಾವ ತರ ಅಂತ ಮನೆಯಲ್ಲಿ ನಿಮಗ್ ಗೊತ್ತಿರತ್ತೆ. ನಿಮ್ಗಿಂತ ಹೆಚ್ಚಾಗಿ ಐ ಡೋಂಟ್ ಥಿಂಕ್ ಎನಿಬಡಿ ಎಲ್ಸ್ ವುಡ್ ನೋ ಹರ್. ಯಾಕಂದ್ರೆ 21 ವರ್ಷದ ದಾಂಪತ್ಯ ನಡೆಸಿರತ್ತಂತ ನೀವು ಜ್ಯೋತ್ಸ್ನಾ ಮೇಡಮ್ದು ಮತ್ತೊಂದು ಮಗಳನ್ನ ನಮಗೆ ಹಂಚ್ಕೊಳಕ್ ಇಷ್ಟಪಡ್ತೀರಾ? ಅಯ್ಯೋ, ಸುಮಾರು ಫ್ಯಾಮಿಲಿ ಸೀಕ್ರೆಟ್ಸ್ ಇರತ್ರಿ. ಈ ತರ ಹೆಂಗ್ ಆನ್ಸರ್ ಮಾಡೋದು ಹೇಳಿ ಇವೆಲ್ಲ ಕ್ವೆಶ್ಚನ್ಸ್. ಅದು ಇಲ್ಲಿ ಪಕ್ಕನೆ ಕೂತಿದ್ದಾಳು ಅವಳು. ಅದೇ ಸಿ ಐ ಮೀನ್ ಇದು ಶೀಸ್ ಮಲ್ಟಿ ಫ್ಯಾಸೆಟೆಡ್, ನೀವೇ ಹೇಳಿದ್ರಿ. So each face has a different sheen, different texture. One thing I've seen in Jyotsna is sumar kelsagal martadolu. She doesn't take the stress, but she takes the job load. She gets job done, but she's not counting on any other glory when she's doing things. Manili, I think she comes up as a very normal person, sometimes as a dragon wife, demanding wife. And see, for her everything is achievement, you see. The muncheyindanu she's a gold medalist here, silver medalist there, ಆ ಥರದ್ದೆಲ್ಲನೂ ಇರೋದ್ರಿಂದ. ಸೊ ಮನೇಲಿ it shows up sometimes, but then
ಶಿ ಹ್ಯಾಸ್ ಅ ಡೌನ್ ಟೈಮ್, ಶಿ ಹ್ಯಾಸ್ ಅ ಹ್ಯೂಮನ್ ಟೈಮ್ ಅಂತ ವೇಟ್ ಮಾಡ್ತಾ ಇದ್ದೀನಿ 21 ವರ್ಷದಿಂದ. So, ಇದು ಒಂಥರ ಮನೆ ಕಥೆ ಅಂತ ಆಯ್ತು. ಈಗ ನಮ್ಮನೆನಲ್ಲೂ ನಾನು ಯಾವಾಗ್ಲೂ ನಾನೇ ಸಿಂಹ ಅಂತ ಓಡಾಡ್ತಾ ಇದ್ರೆ ನನ್ನ ಹೆಂಡತಿ ಬಂದು ನಾನ್ ಸಿಂಹವಾಹಿನಿ ಅಂತ ನನ್ನ ಹೆಗ್ಲೇರ್ ಕೂತ್ಕೋತಾಳೆ. ಮೋಸ್ಟ್ಲಿ ನಿಮ್ಮನೆನಲ್ಲೂ ಅದಾಗತ್ತೆ ಅಂತ ಗೊತ್ತಾಗ್ತಾ ಇದೆ ಇವಾಗ. ನಿಮ್ಮಲ್ಲಿ ಶಾಪಿಂಗ್ ಯಾರು ಹೋಗೋದು ಶ್ರೀಕಾಂತ್? ಯಾಕಂದ್ರೆ ಅವರು ಇಂಟರ್ನ್ಯಾಷನಲ್ ಟ್ರಾವೆಲ್ ಇಷ್ಟೆಲ್ಲ ಮಾಡೋದ್ರಿಂದ ಶಾಪಿಂಗ್ ಕ್ರೇಜ್ ಯಾರಿಗ್ ಜಾಸ್ತಿ? ಶಾಪಿಂಗ್ ಟ್ರಿಪ್ಸ್ ಹೋಗೋದು ಜಾಸ್ತಿ ನಾನೇ. ಶಾಪಿಂಗ್ ಅಲ್ಲಿ ದುಡ್ಡು ಖರ್ಚು ಮಾಡೋದು ಅವಳೆ ಸುಮಾರು ಕೆಲವು ಸಲ ಹೋದ್ರೇನು. ಆಹಾ. ಸೊ ನನ್ ಮುಂದಿನ ಪ್ರಶ್ನೆಗೆ ನೀವೇ ಉತ್ತರ ಕೊಟ್ಬಿಟ್ರಿ. ಅದ್ ಹೇಗ್ ಸಾಧ್ಯ? ಶಾಪಿಂಗ್ ಟ್ರಿಪ್ಸ್ ನೀವ್ ಜಾಸ್ತಿ ಹೋಗಿ ಕಡಿಮೆ ಟ್ರಿಪ್ಸ್ ಅಲ್ಲಿ ಜಾಸ್ತಿ ಖರ್ಚು ಮಾಡೋದು, ಹೌ ಡಸ್ ಇಟ್ ಬ್ಯಾಲೆನ್ಸ್? ನಂಗೆ ಅರ್ಥ ಆಗ್ತಾ ಇಲ್ಲ ಶ್ರೀಕಾಂತ್. ನಾನು ಐ ಆಮ್ ಅ ವೆರಿ ಬೋರಿಂಗ್ ಪರ್ಸನ್, ಸೊ ಐ ಲುಕ್ ಎಟ್ ದ ಪ್ರೈಸ್ ಟ್ಯಾಗ್ಸ್, ಐ ಲುಕ್ ಎಟ್ ವೇರ್ ದ ಡೀಲ್ಸ್ ಆರ್. ಜೋತ್ಸ್ನ ನಮ್ಮ ಅತ್ತೆ ಹೇಳಿದ್ರು ಯಾವ್ದೋ ಒಂದು ಇನ್ಸಿಡೆಂಟ್, 8 ಆಣಿಗೆ 1 ಹಣ್ಣು ಅಂತ ಏನೋ ಮನೆಗೆ ಮುಂದೆ ಬಂದ್ರೆ ₹2 2 ಮಾಡ್ಕೊಡ್ತೀರಾ ಅಂತ ಬಾರ್ಗೇನ್ ಮಾಡಿದ್ಲಂತೆ ಸಕ್ಸಸ್ಫುಲ್ ಆಗಿ. ಅವಾಗ ಕನ್ನಡ ಬರ್ತಾ ಇರ್ಲಿಲ್ಲ. ಅಲ್ಲ, ಇಟ್ಸ್ ಮೋರ್ ಲೈಕ್ ಓಕೆ, ಅವ್ರಿಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಅನ್ಸುತ್ತೆ, ನಾನು ಬಾರ್ಗೇನ್ ಮಾಡಿ ತಗೊಂಡಿದ್ದೀನಿ, ಎಲ್ರ ತರ ನಾನು ವ್ಯಾಪಾರ ಮಾಡ್ತೀನಿ ಅಂತ ಒಂದು ಸಂತೋಷ ಸಿಕ್ಕಿರ್ಬೋದಲ್ಲ ಅವರಿಗೆ. ಅಂದ್ರೆ ಅವಳಿಗೆ ಶಾಪಿಂಗ್ಗೆ ಮತ್ತೆ ಚಾರಿಟಿಗೆ ಅಂತ ವ್ಯತ್ಯಾಸ ಏನ್ ಕಾಣಿಸ್ದಂಗೆ ಗೊತ್ತಾಗ್ಲಿಲ್ಲ ನಮ್ಗೆ. ಒಂದ್ಸಲಿ ಜೋತ್ಸನ್ ಕಸಿನ್ ಕೇಳ್ತಾ ಇದ್ರು ನಂಗೆ, ಇನ್ನು ಒಂದ್ಸಲಿ ಶಾಪಿಂಗ್ ಹೋದಾಗ ಮಾಲ್ ಅಲ್ಲಿ ಹಿ ವಾಸ್ ಎಕ್ಸೈಟೆಡ್ ವಿತ್ ದ ವೇ ಶಿ ವಾಸ್ ಶಾಪಿಂಗ್. ಹಿ ವಾಸ್ ಸೇಯಿಂಗ್ ಎಲ್ರು ನಾವು ಇದನ್ನ ಯಾಕೆ ತಗೋಬಾರ್ದು, ಇದನ್ನ ನಮ್ಗೆ ಇದರಿಂದ ಏನ್ ಯೂಸ್ ಆಗಲ್ಲ ಅಂತ ಎಲ್ರು ಅನ್ಕೋತಿದ್ರೆ, ಜೋತ್ಸ್ನ ಶಾಪಿಂಗ್ ಕರ್ಕೊಂಡು ಹೋದ್ರೆ ಅವಳ ಯೋಚನೆ ಹೇಗೆ ಅಂದ್ರೆ ಇದನ್ನ ಯಾಕೆ ನಮ್ಮಲ್ಲಿ ಇಟ್ಕೋಬಾರ್ದು, ಇವ್ರು ಇಲ್ಲಿ ಇಟ್ಕೊಂಡಿದಾರಲ್ಲ ಅನ್ನೋ ತರ ಅವಳದೊಂದು ಅಭಿಪ್ರಾಯ. ಸೊ ಶಿ ಕ್ಯಾನ್ ಲಿಟ್ರಲಿ ಬ್ಯಾಗ್ ಎನಿಥಿಂಗ್, ಯಾವ್ದು ಏನ್ ಕಾಣಿಸುತ್ತೋ ಮನೆಗೆ ಬಂದ್ಮೇಲೆ ಶಿಲ್ ಡಿಸೈಡ್ ಆ ತರ. ಓಕೆ. ಸೊ ಮೇ ಬಿ ಜ್ಯೋತ್ಸ್ನಾ ಮೇಡಮ್, ನೆಕ್ಸ್ಟ್ ನೀವ್ ಯಾವಾಗ ಇಲ್ಲಿ ಲಂಡನ್ ನಲ್ಲಿ ಇದ್ದು ಶಾಪಿಂಗ್ ಹೋಗ್ತೀರಿ ದಯವಿಟ್ಟು ನಮ್ಗೆ ಹೇಳಿ. ನಾನು ರಶ್ಮಿ ಡೆಫಿನೆಟ್ಲಿ ಜಾಯ್ನ್ ಆಗಕ್ಕೆ ಇಷ್ಟಪಡ್ತೀವಿ ನಿಮ್ ಜೊತೆ. ಬಿಲ್ ಪೇ ಮಾಡೋದ್ ಮಾತ್ರ ನೀವಾಗಿರತ್ತೆ, ಬ್ಯಾಗ್ ಕ್ಯಾರಿ ಮಾಡೋದಕ್ಕೆ ನಾವಿರ್ತೀವಿ ನಿಮ್ ಜೊತೆಗೆ. You're taking a very big risk. ಇಷ್ಟೊತ್ತು ಕೇಳಿದ್ವಿ ನಾವು ಅವರ ಮಧ್ಯೆ ಯಾವ ರೀತಿ ಲೈಕ್ ಪ್ರೆಷರ್ಸ್ ಅಂತ ಫೀಲ್ ಆಗ್ತಾರೋ ಇಲ್ಲ ಪ್ರೌಡ್ ಅಂತ ಫೀಲ್ ಆಗ್ತಾರೋ ಎಲ್ಲಾನು ಅದ್ರ ಬಗ್ಗೆ. ಬಟ್ ನಿಜ ಹೇಳ್ಬೇಕು ಅಂತ ಅಂದ್ರೆ ಜೋತ್ಸ್ನಾ ಮ್ಯಾಮ್ ಆಲ್ರೆಡಿ ಹೇಳಿದ್ರು ಅವರ ಬಿಗ್ಗೆಸ್ಟ್ ಸಪೋರ್ಟ್ ನೀವೇ ಅಂತ ಸರ್. ಸೊ ಎಷ್ಟೊಂದ್ ಜನ ಹೆಣ್ಮಕ್ಳಿಗೆ ಈ ತರ ಸಪೋರ್ಟ್ ಸಿಕ್ಕಿರೋದಿಲ್ಲ. ಸೊ ಅಂಥವರಿಗೆ ನೀವು ಯಾವ ರೀತಿ ಅಡ್ವೈಸ್ ಕೊಡ್ತೀರಾ? ಅಂಡ್ ಆಲ್ಸೋ ನಿಮ್ಮ 21 ವರ್ಷದ ಮದುವೆ ಜರ್ನಿಯಲ್ಲಿ ನಿಮಗೆ ಯಾವ ರೀತಿ ಅಪ್ಸ್ ಅಂಡ್ ಡೌನ್ಸ್ ನ ನೋಡಿದೀರಾ ಅಂಡ್ ಯಾವ ರೀತಿ ನೀವು ಅವ್ರನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಅದ್ರ ಬಗ್ಗೆ ಹೇಳ್ತೀರಾ ಪ್ಲೀಸ್? ಇವ ನೀವು ಇಲ್ಲಿ ರೇಡಿಯೋಲಿ ಈ ತರ ಕೇಳಿದ್ರೆ 21 ವರ್ಷ, ಇಟ್ ಫೀಲ್ಸ್ ಲೈಕ್ ಎ ಲಾಂಗ್ ವೇ. ಅಂದ್ರೆ ನಮಗೆ ಲೈಕ್ ಎಷ್ಟೊಂದ್ ಜನ ನಿಮ್ಮ ಶ್ರೋತೃಗಳಲ್ಲೂ ಈ ಭಾವನೆ ಇರ್ಬೋದು. 21 ವರ್ಷ ಯಾವಾಗ ಆಗತ್ತೆ ಗೊತ್ತಾಗಲ್ಲ, ಬಿಕಾಸ್ ಈಚ್ ಮಿನಿಟ್ ಇಸ್ ಕನೆಕ್ಟೆಡ್ seamlessly to the following minute. ಹೀಗೆ 1 ವರ್ಷ ಆಯ್ತು, 5 ವರ್ಷ ಆಯ್ತು, 10 ವರ್ಷ ಆಯ್ತು. ಜೋತ್ಸ್ನ ನಾನು ಮದ್ವೆಗ್ ಮುಂಚೆನೂ ಸ್ಟೇಜ್ ಮೇಲೆ ನೋಡ್ತಾ ಇದ್ದೆ, ಮದ್ವೆ ಆದ್ಮೇಲೆ ಇನ್ನೂ ಜಾಸ್ತಿ ಸ್ಟೇಜ್ ಮೇಲೆ ನೋಡ್ತಾ ಇದ್ದೆ. ಸೊ ಇಟ್ಸ್ ಮೋರ್ ಲೈಕ್ ಆನ್ ಸ್ಟೇಜ್ ಅಂಡ್ ಆಫ್ ಸ್ಟೇಜ್ ರೋಲ್ಸ್ ದಟ್ ವಿ ಹ್ಯಾವ್ ಪ್ಲೇಡ್. I play a bit of violin and the rest of it she plays. ಕನ್ನಡದಲ್ಲಿ ಇಷ್ಟು ಅಂತಾರಲ್ಲ ಹಾಗೆ ನಾನ್ ವೈಲಿನ್ ಇಷ್ಟು ಆದ್ರೆ ಅವಳು ವೈಲಿನ್ ರೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಮುಂಚೆ ಒಂದು ಮದುವೆ ಹೊಸರಲ್ಲಿ. And violin itself is a very difficult instrument. I've tried to learn it for about 30 odd years, and there's only so much you can master in violin because it's an unfretted instrument. ಅದಕ್ಕೆ ಮನೆ ಇರಲ್ಲ, ಒಂಚೂರು ಆ ಕಡೆ ಈ ಕಡೆ ಹೋದ್ರೆ ಫುಲ್ ಸ್ಕ್ರೂನೇ ಲೂಸ್ ಆಗಿ ಬಿದ್ದಂಗೆ ಆಗುತ್ತೆ. The whole scale collapses right in front of you in 3 dimensions. So it's a very huge achievement. So ನನಗೆ having observed the power of what she plays and how she delivers, I had a devotion to the relationship as opposed to just a romantic build up of what happens in life, how many properties you buy. So music was quite a central theme in the family. ನಮಗೆ 2 ಮಕ್ಕಳಿದ್ದಾರೆ. Ritvik, he's 18 now and he was born on Jyotsna's birthday and we all celebrated that with same month same day years later ಅಂತಾರಲ್ಲ ಆ ತರ. ತುಂಬಾ ರೇರ್ ಅಲ್ಲ ಹಂಗಾಗೋದು. ಹೌದು. ಸೊ ಜೂನ್ 7, ವಾಟ್ ಎವರ್ ಇಯರ್ಸ್ ರೈಟ್. ಮತ್ತೆ ಹೀಗಾಗಿ ಅದಾದ್ಮೇಲೆ ಮೈ ಡಾಟರ್ ಇಸ್ 13 and she was born on the same day same month that I was born. So daughter on dad's day and son on mom's day ಅಂತ it's quite an exciting story that we all began. Absolutely, very unusual family ಹಂಗಿದ್ರೆ. And Jyotsna, she has traveled the world and now ನನಗೆ IT ಜಾಬ್ ಅಥವಾ ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್ ಜಾಬ್ ಅಥವಾ ಮತ್ತೆ ಬ್ಯಾಂಕಿಂಗ್ ಡೊಮೇನ್ಗೆ ಶಿಫ್ಟ್ ಆದೆ ಔಟ್ಸೈಡ್ ಆಫ್ IT. ಸೊ ಜಾಬ್ ಪ್ರೆಷರ್ ತುಂಬಾನೇ ಬರ್ತಾ ಇತ್ತು. ಯು ಗಾಟ್ ಟು ಅರ್ನ್ ಯುವರ್ ಡಾಲರ್ಸ್. ಅದಕ್ಕೆ ತಾನೇ ನಾವೆಲ್ಲ UK ಬಂದಿದ್ದಾಗ್ಲಿ, ಲಂಡನ್ ಹೋಗಿದ್ದಾಗ್ಲಿ, US ಹೋಗಿದ್ದಾಗ್ಲಿ, ನಾವು ಮಲೇಷಿಯಲ್ಲಿ ಇದ್ದೆ 1-2 ವರ್ಷ, ಆಸ್ಟ್ರೇಲಿಯಲ್ಲಿ.
ಸೊ ಅಂದ್ರೆ we go in search of, you don't know what, but you are going in search of something in your young age. So then we had Ritvik, then we had Ruchira coming down, and to me the bigger focus was about taking this music down to the other two children. Andre hige nanige, to me the focus was how to push this into children without literally andre avaru ಕಾಣಿಸಬಾರದು ನಾನು ತಳ್ತಾ ಇರೋದು ಅವರ ಪರ್ಸನಾಲಿಟಿ ಅಲ್ವಾ, and the more explicit the item that we are trying to inculcate in them, ಅಂದ್ರೆ ಅವರು ಕಾಣಿಸಿದ್ರೆ ರೆಸಿಸ್ಟ್ ಮಾಡ್ತಾರೆ. ಸೊ ನನಗೆ ಮೈ ಬಿಗ್ಗೆಸ್ಟ್ ಚಾಲೆಂಜ್, and I was also discovering myself as a father the first time and the second time with Ritvik and Ruchira. So higagi nanige I took the role of trying to inculcate the sense of music into children. Not that Jyotsam was an inspiration both within and without the house. So idanna ನಾನು ಮ್ಯೂಸಿಕ್ ನಮ್ಮ ಮನೇಲಿ ಅಲೈವ್ ಇಡೋದಾಗ್ಲಿ, ಯಾವಾಗ್ಲೂ ಹಾಡೋದಾಗ್ಲಿ, getting connected with the roots. ಇವಾಗ ಭಾರತದಲ್ಲಿ ಎಸ್ಪೆಷಲಿ ನಾನು ಕರ್ನಾಟಕ ಸಂಗೀತ ನನಗೆ ತುಂಬಾ ಇಷ್ಟ. ಕರ್ಣೇಶು ಅಟತಿಹಿ ಇತಿ ಕರ್ನಾಟಕ ಅಂತ, ಅಂದ್ರೆ ಎರಡು ಕಿವಿಗಳಿಗೂ ಯಾವ್ದು ಪ್ಲೆಸೆಂಟ್ ಆಗಿರುತ್ತೋ ಇದು ಕರ್ನಾಟಕ ಸಂಗೀತ ಅಂತ. ಕರ್ನಾಟಕ ಅಂದ್ರೆ ಒಂದು ಪ್ರಾಂತ ಅಂತಲ್ಲ, ಕರ್ನಾಟಕ ಅಂದ್ರೆ ಒಂದು ಪ್ರಾಂತ ಅಂತಲ್ಲ, ಅಥವಾ ಯಾವ್ದೋ ಒಂದು ಚೀಫ್ ಮಿನಿಸ್ಟರ್ದು ಒಂದು ಡೊಮೈನ್ ಅಂತಲ್ಲ. ಇದು ಕರ್ನಾಟಕ ಅಂದ್ರೆ ಈ ತರ ಇದೆ ಇದಕ್ಕೆ ಹೆಸರು, ಈ ತರ ಒಂದು ವಿಷಯದಲ್ಲಿ. ಸೊ ಐ ವಾಂಟೆಡ್ ಟು ಇಂಟ್ರೊಡ್ಯೂಸ್ ಟು ಮೈ ಚಿಲ್ಡ್ರನ್ ವಾಟ್ ವಾಸ್, ನಮಗೆ ಯಾವ್ದು ಪ್ಲೆಸೆಂಟ್ ಅನಿಸ್ತೋ ಅಥವಾ ನಮ್ಮ ಮನೆತನದಲ್ಲಿ ಯಾವ್ದು ಪ್ಲೆಸೆಂಟ್ ಅಂತ ಕರೆದಿತ್ತೋ, ಐ ಟುಕ್ ದಟ್ ಮ್ಯಾಂಟಲ್. that is a very important role. ತುಂಬಾ ಎಕ್ಸೈಟಿಂಗ್ ರೋಲ್ ಅಂತಂದ್ರೆ ಆತ ಒಂದು ಪೀಕ್ ಬರಲ್ಲ ಅನ್ಸುತ್ತೆ, ಬಿಕಾಸ್ ವಿ ಹ್ಯಾವ್ ಹ್ಯಾಡ್ ವೆರೈಟಿ ಆಫ್ ಥಿಂಗ್ಸ್. ನಾವು ಎಲ್ಲೋ ಎಷ್ಟು ಸುತ್ತಬಿಟ್ಟಿದೀವಿ ಅಂದ್ರೆ ಎಷ್ಟೊಂದು ಸ್ಟೋರೀಸ್ ಇದೆ. ಫಾರ್ ಎಕ್ಸಾಂಪಲ್, ಒಂದ್ಸಲಿ ಇವಳು ವೈಲಿನ್ ತಗೊಂಡು ಕಚೇರಿಗೆ ಬಂದಿದ್ಲು, ಬೋನೇ ಇರ್ಲಿಲ್ಲ. ವೈಲಿನ್ ಅಲ್ಲಿ ಬೋನೇ ಇರ್ಲಿಲ್ಲ, ಎಲ್ಲಿ ಸಿಗುತ್ತೆ? ಆಮೇಲೆ ಇಲ್ಲಿ ಆಮೇಲೆ ಎಲ್ಲೋ ಹುಡುಕಿ ಒಂದು ಸಣ್ಣ ಶಾಪ್ ಅಲ್ಲಿ ಹುಡುಕಿ, ದಟ್ ಟೇಕ್ಸ್ ಅಬೌಟ್ 30-35-40 minutes. somehow she intelligently managed that time slot ಅನ್ಸುತ್ತೆ. ಸೊ ಈ ತರ ಸುಮಾರು ಘಟನೆಗಳಿದೆ. ನಾವು ಲಂಡನ್ ಇಂಟರ್ನ್ಯಾಷನಲ್ ಆರ್ಟ್ಸ್ ಫೆಸ್ಟಿವಲ್ ಅಂತ ಒಲಿಂಪಿಕ್ಸ್ ಟೈಮ್ ಅಲ್ಲಿ ಮಾಡೋಣ ಅನ್ಕೊಂಡ್ವಿ 2008 ಅಲ್ಲಿ ದೃಢ ಸಂಕಲ್ಪ ಮಾಡಿ. ಬಟ್ ದೆನ್ in an alien land in London, you don't have godfathers, you don't have purse of which you control the string. You don't, you're doing your whatever contracting job, money is important. Ee madhyadalli we sort of partnered into hosting this London International Arts Festival. Tumba chanagiತ್ತು ಎಲ್ಲ. Each of this step really is a huge landmark for us. It's a huge milestone ಅಂದ್ರೆ ನಾವು ಮಾಡಿರೋಂಥ ಒಂದು ಕಾರ್ಯಕ್ರಮ. And Jyotsna ಬರ್ತಾಳೆ, she comes in her own inimitable style and tells her story to the grants person, and they feel and they get bowled. ನಾನು ದೊಡ್ಡ ಬಿಲ್ಡಪ್ ಕೊಟ್ಟಿರ್ತೀನಿ based on what facts I have perceived. Jyotsna ಬಂದು ಸಣ್ಣ ಹ್ಯೂಮನ್ ವೇನಲ್ಲಿ she delivers her story or her side of the story. So ಈ ತರ, though we are two different people, music has been a common theme. My dad has always inspired me. In fact, he was the one who was behind our marriage also. He was key that I married Jyotsna, if you like. On his line, naniga masters music pursue ಮಾಡ್ತಾ ಇದ್ದೀನಿ, ಇನ್ನೊಂದು ಕಡೆ masters in sociology pursue ಮಾಡ್ತಾ ಇದ್ದೀನಿ in parallel. So that keeps on me, and you know, it's all in the family. She's got a long list of to do, and they are not simple check boxes, to say the least. No, she's considering the person she is, I wouldn't think that'll be simple anyway. She likes challenges. In fact, ನಮಗೆ ಇನ್ನು ನಮ್ಮ ಫಸ್ಟ್ ಜ್ಯೋತ್ಸ್ನೊಂದು ಇನ್ಸೈಟ್ ಅಂತ ಒಂದು CD ಮಾಡಿದ್ವಿ. ತುಂಬಾ ಮಜಾ ಬಂತು. It took about probably 200 visits to the studio. ಇಲ್ಲಿ we were in Bangalore then. ತುಂಬಾ ಮಜಾ ಬಂತು. Oh, brilliant. Yeah, ತುಂಬಾ thank you for both of you, Jyotsna ma'am and Shrikant sir. Rashmi and Girish for having us in the first interview. Thank you both. Thank you all. ಶ್ರೀಕಾಂತ್ ಮತ್ತೆ ಜ್ಯೋತ್ಸ್ನಾ ಮ್ಯಾಮ್, ಇದೊಂದು ಅರ್ಥಪೂರ್ಣ ರೀತಿಯಲ್ಲಿ ನಾವು ವುಮೆನ್ಸ್ ಡೇ ನ ಆಚರಿಸಿದ್ವಿ ಅನಿಸ್ತು. ಯಾಕಂದ್ರೆ ಯಾವಾಗ್ಲೂ ಜನರಲಿ ನೋಡಿರೋದೇನು ಅಂದ್ರೆ ವುಮೆನ್ಸ್ ಡೇ ಅಂತಂದ್ರೆ ಕೇವಲ ಸಾಧಕಿಯರನ್ನಷ್ಟೇ ಕರೆದು ಮಾತಾಡಿಸ್ತೀವಿ ಅಥವಾ ಅವ್ರ ಸಾಧನೆ ಬಗ್ಗೆ ಅಷ್ಟೇ ತಿಳ್ಕೊತೀವಿ. ಇಲ್ಲಿ ನಿಮ್ಮ ಸಾಧನೆ ಜೊತೆಗೆ ಆ ಸಾಧನೆಯ ಹಿಂದಿರ್ತಕ್ಕಂಥವ್ರು ಅಥವಾ ನೀವು ನಡೆದು ಬಂದ ಹಾದಿನ ನಿಮ್ಮ ಮುಖಾಂತರ ಹಾಗೂ ನಿಮ್ಮ
ಬೆಟರ್ ಆಫ್ ಅಂತಾನೆ ಹೇಳ್ಬೋದು. ಶ್ರೀಕಾಂತ್ ಅವ್ರ ಮುಖಾಂತರ ಕೇಳಿದ್ ಬಹಳನೇ ಖುಷಿ ಆಯ್ತು. ಐ ಆಮ್ ಶ್ಯೂರ್ ಲೈಕ್ ಎಲ್ಲ ಆಡಿಯನ್ಸ್ ಕೂಡ ಅದೇ ಒಪಿನಿಯನ್ ಇದ್ದಾರೆ. ನಮ್ಮ ಕಾರ್ಯಕ್ರಮ ನಿಮ್ಗೆ ಹೇಗ್ ಅನಿಸ್ತು ಅಂತ ದಯವಿಟ್ಟು ನಮ್ಮ ಅಫಿಷಿಯಲ್ ಪೇಜ್ ಹೋಗಿ ನಿಮ್ಮ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಬಹುದು. ನೀವು ಕೇಳ್ತಾ ಇದ್ದೀರಾ ವೀಕೆಂಡ್ ನ ಸ್ಪೆಷಲ್ ಎಡಿಷನ್ ವಾಟ್ಸ್ಆಪ್ ಯುಕೆ. ನಮ್ಮ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ನಮ್ ಜೊತೆಗೆ ಇಷ್ಟೊತ್ತು ಇದ್ರು ಜ್ಯೋತ್ಸ್ನಾ ಮೇಡಮ್. ಸೊ ಕೇಳ್ತಾ ಇರಿ ನಮ್ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ನಮ್ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್.